ಸ್ಟಾರ್ಟ್ ಮಾಡಿ. ಹರಿವಾಯುಗಳು ನಮ್ಮ ಅಂಜನಾಮ ಪರಮಾತ್ಮ ಮಠ ಮಧ್ವಾಚಾರ ಸಂಸ್ಥಾನ ಈ ನಮ್ಮ ರಾಯರ ಮಠ ಇಂತಹ ಒಂದು ಅಂಜನಾಮ ಪರಮಾತ್ಮ ಪರಂಪರೆಯಲ್ಲಿ ಪ್ರಾತಸ್ಮರಣೀಯರಾದಂತಹ ವಾದಿನಿ ತೀರ್ಥ ಶ್ರೀಪಾದಗಳ ಮಕ್ಕಳು ಶ್ರೀ ಧೀರೇಂದ್ರ ತೀರ್ಥ ಶ್ರೀಪಾದಗಳು ಅವರು ಈ ಪೀಠದಲ್ಲಿ ಬಂದಿರತಕ್ಕಂಥವರು ಮಹಾಜ್ಞಾನಿಗಳು. ಅವರ ಬೃಂದಾವನ ಹೊಸರತ್ತಿ ಕ್ಷೇತ್ರದಲ್ಲಿ ಇರತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದಕ್ಕೊಂದು ಹೇಳೋದಾದರೆ ಅವ್ರ ತಂದೆ ತಾತ ಅಲ್ಲಿ ಇದ್ದು ಪೂಜೆ ಮಾಡಿ ಅವರ ಅನುಗ್ರಹ ಪಡ್ಕೊಂಡಿದ್ದಾರೆ. ಇನ್ನೂ ಅನೇಕ ಜನ ಅಲ್ಲಿ ಅನುಗ್ರಹ ಪಡ್ಕೊಂಡಿದ್ದಾರೆ. ಉದಾಹರಣೆಗೆ ನಮ್ಮಲ್ಲಿ ನಿಮಗೆ ಗುರುತಿಲ್ಲ, ಗುರಾಚಂದ ಹಾವೇರಿ ಇದೆಲ್ಲ ಆ ಟೈಮ್ನಲ್ಲಿ ಏನಾಯಿತು ಅಂತಂದರೆ ಒಂದು ಪೀಠಾಧಿಗಳು ಅವರ ಹೆಸರಿಡಲ್ಲ, ಅವರಿಗೆ ಸ್ವಲ್ಪ ಮೂರ್ಛೆ ರೋಗ ಬರ್ತಾಯಿತ್ತು. ಇಲ್ಲಿ ನೀವು ಸೇವೆ ಮಾಡಿರಿ ಹೇಗೆ ಮಾಡಿದ್ರೆ ಹೋಯಿತು. ಆ ರೀತಿ ಅರ್ಥ ಇದಲ್ಲೇ ಅವರು ಊರು. ಇದಲ್ಲದೆ ನಮ್ಮ ಅವರ ನಿಗ್ರಹ ಆದರೆ ಹೇಗಿರುತ್ತೆ ಅಂತಂದರೆ ಬೆಂಗಳೂರಲ್ಲಿ ವೆಂಕಣ್ಣ ಅಂತಿದ್ದಾನೆ, ನಿತ್ಯ ವೆಂಕಣ್ಣ, ಅವ್ರ ತಂದೆ ಶ್ರೀಮೂರ್ತಾಚಾರ್ಯ ಅವ್ರ ಪರ್ಯಾಯತರಾದ ಕಾರಣ ಅಲ್ಲಿರ್ತಾಯಿದ್ರು. ಆ ಸಮಯದಲ್ಲಿ ಏನಾಯ್ತು ಅಂದರೆ ಆ ದೇಶಪಾಂಡೆಯವರು ಬಂಗಾರದ ಕಡಗ ಹಾಕ್ತೀನಿ ಅಂತ ಬಿಟ್ಕೊಂಡಿದ್ರು, ದೊಡ್ಡದು. ಅದನ್ನು ಹಾಕ್ಕೊಟ್ರು. ಹಾಕಿದ್ರು ಮಾಡಿ ರಾಯಪುರ ಅದರಿಂದ ಜೇನೇನು ಮನೆ ಬೃಂದಾವನ ಮೇಲೆ ಇಡೀ ಅಂತ ಇಡಿಸಿ ಎಲ್ಲ ಮಾಡಿ ಅವತ್ತು ಪೂಜೆ ಮಾಡಿ ಹೋಗಿದ್ದಾರೆ. ಶ್ರೀಮೂರ್ತಾಚಾರ್ಯ ಮಾಡಿದ್ರು. ಇದನ್ನು ಊಟ ಆಗ್ಬಿಟ್ಟಿದೆ, ಅಲ್ಲಿ ಮುಟ್ಟಲ್ಲ. ಇಲ್ಲಿ ರಾಯತ ಮುಡ್ತಾರೆ ಬೃಂದಾವನ, ಅಲ್ಲಿ ಮುಟ್ಟಲ್ಲ. ಅವ್ರೇನು ಮಾಡೋದು, ಬೆಳಗ್ಗೆವ 3 ಗಂಟೆಗೆ ಸ್ನಾನ ಹೊಡೆದ್ಬಿಟ್ರದು. ಹೊಡೆದ್ರೆ ಅವತ್ತೇ ಸಂಪ್ರದಲ್ಲಿ ಅಲ್ಲೋ ಅವನು ರೋಗ ನಿವಾರಣೆ ಮಾಡ್ಕೊಳ್ಳೋಕ್ಕೆ ನಂಗೆ ಕೊಟ್ಟಿದ್ದಾನೆ. ಈ ರೋಗ ನಿನಗೆ ಬರುತ್ತಲ್ಲೋ, ಚೆನ್ನಾಗಿ ಅವ್ರ ಮಹಾ ಅನುಗ್ರಹ ಮಾಡಿದ್ರೆ ಹಾಗೆ ನಮ್ಮ ರಾಯರಂಗೆ ಅಷ್ಟು ಶಾಂತ ಅಲ್ಲ. ಸರಿ, ಈಗ ನಾನು ನಿನಗೆ ಶಾಪ ಕೊಡ್ತೇನೆ. ನನ್ನ ಆರಾಧನೆ ದಿವಸ ಪ್ರತಿ ವರ್ಷ 3 ದಿವಸ ನೀನು ಎಚ್ಚರಿಕೆನೇ ಇರ್ಬೋದು. ನಿನಗೆ 3 ದಿನ ಬಂದಿರಬೇಕು, ಸಾಯೋ ತನಕ ಆಗಿರೋದು, ಕೊನೆ ತನಕ. ಆಮೇಲೆ ಸ್ವಿಮ್ಮಿಂಗ್ ತೊಗೊಂಡಿದ್ರು, ಹೇಳಿದ್ರು ಅದೇ ತೊಗೊಂಡು ಇದೆಲ್ಲ ಕೊಟ್ಬಿಡೋದು, ಏನು ಎಲ್ಲ ಬರ್ಕೊಂಡು ಕೆಲವು ಇಂಥ ಮಹಾಪ್ರಭುಗಳು ಅವರ ಗ್ರಂಥದ ಬಗ್ಗೆ ಈಗ ಪರೀಕ್ಷೆ ಮುಂದೆ ಹೇಳಪ್ಪ. ಯಾವುದು ಹೇಳು? ಗುರುಗುಣಸ್ತವನ ಇದು ಪುಸ್ತಕ ಇದೆಯಾ? ಹಾಂ, ಪುಸ್ತಕ ಇಲ್ಲ ಕೊಡಪ್ಪ. ನನ್ನತ್ತಿದೆ, ಮನೆಯಲ್ಲಿದೆ. ಹಾಂ ಹಾಂ, ಸರಿ ಸರಿ. ಗುರುಗುಣಸ್ತವನ ಇಲ್ಲಿ ಧೀರೇಂದ್ರ ನೋಡಪ್ಪ, ಮೊದಲನೇ ಪ್ರಶ್ನೆ, ಗುರುಗುಣಸ್ತವನ ರಚನೆ ಮಾಡುವರು ಯಾರು? ಅಲ್ಲಿ ಎಷ್ಟು ಪದ್ಯಗಳಿವೆ? ಸ್ವಾಮಿ, ಗುರುಗುಣಸ್ತವನ ರಚನೆ ಮಾಡಿದವರು ವಾದೀಂದ್ರ ತೀರ್ಥರು. ಅದರಲ್ಲಿರೋ ಪದ್ಯಗಳ ಸಂಖ್ಯೆ 39. ಗುರುಗುಣಸ್ತವನ ರಚನೆ ಮಾಡಿದ್ದು ವಾದೀಂದ್ರ ತೀರ್ಥರು.
ಅದರಲ್ಲಿ ಬರುವ ಸಂಖ್ಯೆ 39. 39. ಹಾಂ 39 40ಗೆ ಒಂದು ಕಮ್ಮಿ. ಮತ್ತೆ ನೋಡು ಆಗಿಲ್ಲ. ಹಾಂ ನಾನು ಹೇಳ್ತೀನಿ. ಹಾಂ ಸ್ವಾಮಿ. ನಾನು ಶಕ್ತಿಂ ಪದ್ಯವಯಿ ಗುರೋ ಗುಣನಿಧಿಂ ವ್ಯಾಕೃತ ಉತ್ಕಂಠತೆ. ಹಾಗಾದ್ರೆ ಮತ್ತೆ ಉಳಿದ 3 ಪದ್ಯಗಳು 39 ವ್ಯಾಸೇನ ವ್ಯುಕ್ತ ಬೀಜ ಕೊನೆಯದು ಹೇಳ್ತೀನಿ. ಅಲ್ಲದಿದಲ್ಲ ಮಾತಸ್ತಾಮಪಕಲ್ಪಿತ ಅನ್ನೋದನ್ನ ತಗೊಂಡಾಗ ವಸುಧೇಂದ್ರ ಷಟ್ತ್ರಿಂಶತ್ 36 ಷಟ್ತ್ರಿಂಶತ್ ಪದ್ಯಮಯೀಂ ವ್ಯಾಕೃತ ಉತ್ಕಂಠತೆ. 36 ಆಯ್ತು ಸ್ವಾಮಿ. ಅದು 36 ಅಂತ ಹೇಳು. ಇನ್ನು ವಸುಧೇಂದ್ರ ತೀರ್ಥರು ಕೂಡ ಗುರುಗಳ ವ್ಯಾಖ್ಯಾನ ಮಾಡ್ಯಾರ. ಹಾಂ ಸ್ವಾಮಿ. ಅವರ ಪ್ರಕಾರ 36 ಇಲ್ಲ, ಒಂದು ಕಮ್ಮಿ ಸ್ವಾಮಿ, ಒಂದು ಕಮ್ಮಿ 35. ಹಾಂ, ಅದು ಸಂಖ್ಯೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಇದು ಟಿಪ್ಪಣಿಕಾರರಲ್ಲಿ ಬಂದಂಥ ಒಂದು ವ್ಯತ್ಯಾಸ. ಮತ್ತು ಅನೇಕ ಪದ್ಯಗಳಲ್ಲಿ ಪಾಠಭೇದ ಇದೆ. ಹೋಗ್ತೀನಿ ಸ್ವಾಮಿ. ಉದಾಹರಣೆಗೆ ಯಾವುದೋ ಒಂದು 2 ಹೇಳು. ಪಾಠಭೇದ ಇದೆ. ಧೀರೇಂದ್ರ ತೀರ್ಥರು ಮಂತ್ರಿಶ್ರೀ ನೀಲಕಂಠಾಭಿಧಮಖಿ ಮಣಿನ ಅಂತ ಹೇಳ್ತಾರೆ. ವಸುಧೇಂದ್ರ ತೀರ್ಥರು ಧೀರೇಂದ್ರ ತೀರ್ಥರು ತಂತ್ರಿಶ್ರೀ ನೀಲಕಂಠಾಭಿಧಮಖಿ ಮಣಿನ ಅಂತ ಹೇಳ್ತಾರೆ. ವಸುಧೇಂದ್ರ ತೀರ್ಥರು ಮಂತ್ರಿಶ್ರೀ ನೀಲಕಂಠಾಭಿಧಮಖಿ ಮಣಿನ ಅಂತ ಹೇಳ್ತಾರೆ. ಇಂಥವು ಅನೇಕ ಇದೆ ಸ್ವಾಮಿ. ಇಲ್ಲಿ ವಸುಧೇಂದ್ರ ಮಾಡ್ಯಾರೆ ವ್ಯಾಖ್ಯಾನ, ಧೀರೇಂದ್ರ ಮಾಡ್ಯಾರೆ. ಹಾಂ ಸರ್. ಅವರಿಬ್ಬರು ಸಮಕಾಲಿಕರು. ಹಾಂ ಸರ್. ಅಣ್ಣ ತಮ್ಮದು. ಹಾಂ. ಧೀರೇಂದ್ರ ವಾಲಿಂದ್ರ ಮಕ್ಕಳು, ವಾದೀಂದ್ರ ತೀರ್ಥರ ಅಣ್ಣನ ಮಕ್ಕಳು. ಧೀರೇಂದ್ರರು ಅವ್ರ ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು ವಸುಧೇಂದ್ರ. ವೇಣುಗೋಪಾಲಾಚಾರ್ಯದ ಮಗಳು. ಹಾಂ, ಅವರೆಲ್ಲ ಇದ್ದಾರೆ. ಹಾಂ. ಈ ಪಾಠಭೇದ ಬರಲಿಕ್ಕೆ ಕಾರಣವೇನು ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಹೇಳಿರ್ತೀವಿ. ಹಾಂ. ಪಾಠಭೇದರೆ ವಾದೀಂದ್ರರು ನಮ್ಮಲ್ಲಿ ನಮ್ಮ ತಂದೆಗಳು ಹೇಳ್ತಾ ಇದ್ದಿದ್ದು, ವಾದೀಂದ್ರರು ಇಲ್ಲಿ ಒಂದು ಮಹಾಸವಾರದಿ ಮಾಡುವಾಗ ಅಲಂಕಾರ ಕೂತಾಗ ಅದನ್ನು ಇದು ಹೇಳ್ತಾರೆ, ಗುರುಗಳ ಸ್ತವನ ಹೇಳ್ತಾರೆ. ಹೇಳೋ ಒಂದು ಇವರಿಬ್ಬರು ಕೂತಿದ್ದೆವು. ಯಾವ ಟೈಮ್ ಹೇಳ್ತಾರೆ ಅಂದರೆ ಆ ತೆಗ್ದವರು ಮಾಡ್ತಾ ಇರ್ತಾರೆ, ಸ್ವಲ್ಪ ಇವರು ಇನ್ನೂ ಸ್ವಲ್ಪ ವಿಶ್ರಾಂತಿ ತಗೋತಾ ಇರ್ತಾರೆ, ತೊಗೊಂಡು ರಾಮದೇವ್ರ ಪೇಟೆ ಇಟ್ಕೊಂಡು ಆ ಟೈಮ್ಲೇ ಹೇಳೋದು. ಅವರೇನು ಮಾಡೋದು ವಾಲಿದ್ರು, ಇದನ್ನು ಆಶುಕವಿಗಳು ಹಾಗೆ ಮಾಡೋದು. ಮಾಡಿದಾಗ ಇಲ್ಲಿ ಹೀಗೂ ಹೇಳ್ಬೋದು ಅಂತ ಅವರು ಅವಾಗೇನು ಮಾಡಿದ್ರು, ಒದ್ದೇಂದ್ರು ತಮಗೆ ಯಾವುದು ಅಂತ ತಗೋಬೇಕು ಅಂತ ಅರ್ಥ, ತಮ್ಮ ವ್ಯಾಖ್ಯಾನ ಇವರು ಯಾವುದು ತಗೋಬೇಕು. ಹೀಗಾಗಿ ಪಾಠಭೇದ ಸಂಖ್ಯೆಯನ್ನು ವ್ಯತ್ಯಾಸ ಬರುತ್ತೆ. ಈ ಪಾಠಭೇದದಲ್ಲಿ ಒಂದು ಯಾವುದೋ ಒಂದು ಶ್ಲೋಕ ತಗೊಂಡು ಇಬ್ಬರು ಪಾಠಭೇದ ಇರೋದಿಲ್ಲ. ಅಲ್ಲೇನು ಸ್ವಾರಸ್ಯ, ಇಲ್ಲೇನು ಸ್ವಾರಸ್ಯ. ವಸುಧೇಂದ್ರ ವ್ಯಾಖ್ಯಾನ ನೋಡಿಲ್ಲ ಸ್ವಾಮಿ. ಕೇವಲ ಧೀರೇಂದ್ರ ತೀರ್ಥರದು ಮಾತ್ರ ಹೇಳಿದ್ದಾದ್ದರಿಂದ ಧೀರೇಂದ್ರ ತೀರ್ಥರದು ಮಾತ್ರ ನೋಡಿದ್ವಿ ಸ್ವಾಮಿ. ವಸುಧೇಂದ್ರ ವ್ಯಾಖ್ಯಾನ ನೋಡಿಲ್ಲ. ಪರೀಕ್ಷೆ ಆದ್ದರಿಂದ ಅದನ್ನ ಮಾತ್ರ ನೋಡಿದ್ವಿ. ಸಂಖ್ಯಾ ನ್ಯೂನತೆ ಅಂದ್ರೆ ಸ್ವಾಮಿ ನೀವು ಬಿಟ್ಬಿಟ್ಟಿರು ಅದೇ ಹೇಳ್ಬೇಕು, ಅದೇ ಹೇಳ್ಬೇಕು. ನ್ಯೂನತಕ್ಕೆ ಪರಿಹಾರ ಗೊತ್ತಿಲ್ಲ ಸರ್. ಬೇಡ, ಇನ್ಯಾವುದೋ ಒಂದು ತೋಡು. ಹಾಂ ಸರ್. ಧೀರೇಂದ್ರದ್ದು ಯಾವ್ದಾದ್ರು ಯಾವ್ದನ್ನು ತೋಡು. ಹಾಂ ಸರ್. ಹಾಂ. ಚಿತ್ತೇನ ಯುಕ್ತಮರ್ಥಂ ಕಲಯತಿ ಸಹಸಾನಾಭಿಧತ್ತೇನ ಸದ್ಭಿಃ
ಸಾಕಂ ಮೀಮಾಂಸತೆ ವಾ ನಲಿಕತಿ ವಚಸೋದ್ಘಾಟಯತ್ಯಾಶಯಂ ಸ್ವಂ ಉಕ್ತಂ ನೋ ವಕ್ತಿಭೂಯಃ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾರ್ಷ್ಟಿ ತಸ್ಮಾತ್ ಅಸ್ಮಾಭಿಃ ಸತ್ಪ್ರಬಂಧ ಪ್ರಣಯನ ವಿಷಯೇ ಸ್ತೂಯತೆ ರಾಘವೇಂದ್ರಃ. ನಿರ್ಮಾರ್ಷ್ಟಿ ಯಾವ ಲಕಾರ? ಲೋಟ ಅಲ್ಲ, ಲುಂಗ್ ಲುಂಗ ಸರ್, ಲುಂಗ್ ಲುಂಗ್ ನಿರ್ಮಾರ್ಷ್ಟಿ ಲುಂಗ್. ಹಾಂ ಕೇಳ್ಬೋದು, ಅದು ವ್ಯಾಖ್ಯಾನ ಇದ್ದದ್ದು ಕೇಳ್ರಿ. ಹಾಂ ವ್ಯಾಖ್ಯಾನ ವಿಷಯ ಕೇಳ್ಬೋದು, ಅಲ್ಲ ವ್ಯಾಖ್ಯಾನದಾಗ ಇದ್ದದ್ದು ಕೇಳ್ರಿ ಅಂತ ಹೇಳಿ. ಅದೇ ವ್ಯಾಖ್ಯಾನ. ಹಾಂ ಚಿತ್ತೆ ಹಾಂ ಸ್ವಾಮಿ. ಚಿತ್ತೆ ಮನಸ್ಸಿನಲ್ಲಿ ಅಯುಕ್ತಮರ್ಥಂ ನ ಕಲಯತಿ, ಅದನ್ನ ಕಲ್ಪನೆ ಮಾಡೋದಿಲ್ಲ. ಅಯುಕ್ತವಾದ ಅರ್ಥವನ್ನ ಕಲ್ಪನೆ ಮಾಡೋದಿಲ್ಲ. ತಮೃತಂ ಕಲಯತಿ ಸಹಸಾ ನಾಭಿದತ್ತೆ, ಅಂದ್ರೆ ತಮ್ಮ ಜೊತೆಗಾರರ ಜೊತೆಗೆ ಸಹಸಾ ಅಂದ್ರೆ ಕೂಡಲೇ ಉತ್ತರವನ್ನ ಹೇಳಲಿಕ್ಕೆ ಪ್ರಯತ್ನ ಪಡೋದಿಲ್ಲ. ಸಹಸಾ ನಾಭಿದತ್ತೆ ನ ಸದ್ಭಿಹಿ ಸಾಕಂ ಮೀಮಾಂಸತೆ ವ ಸದ್ಭಿಹಿ ಸಾಕಂ ನ ಮೀಮಾಂಸತೆ. ವಿವಾದ ಇಲ್ಲದೆ ಇರೋ ವಿಷಯದಲ್ಲಿ ವಾಕ್ಯಾರ್ಥವನ್ನ ಮಾಡೋದಿಲ್ಲ. ಸಾಕಂ ಮೀಮಾಂಸತೆ ವ ನಲಿಖತಿ ವಚಸೋದ್ಘಾಟಯತಿ. ವಚಸ ಅಂದ್ರೆ ಕೆಲವು ಕಡೆ ಕೆಲವು ವ್ಯಾಖ್ಯಾನಕಾರ ಹೇಳ್ತಾ ಇರ್ತಾರೆ ಇದು ನಮ್ಮ ಅಭಿಪ್ರಾಯ ಅಂತ. ಆ ರೀತಿಯಾಗಿ ರಾಯರೆಲ್ಲೂ ಹೇಳೋದಿಲ್ಲ. ವಚಸೋದ್ಘಾಟಯತ್ಯಾಶಯಂ ಸ್ವಂ ಉಕ್ತಂ ನೋ ವಕ್ತಿಭೂಯಃ ಹೇಳಿದ್ದನ್ನೇ ಅನೇಕ ಬಾರಿ ಹೇಳೋದಿಲ್ಲ. ವಕ್ತಿಭೂಯಃ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾರ್ಷ್ಟಿ ಅಂದ್ರೆ ಬರೆದದ್ದನ್ನು ಅಳಿಸೋದಿಲ್ಲ. ಅಷ್ಟು ದೃಢವಾಗಿ ಕರೆಕ್ಟ್ ಆಗಿ ಬರಿತಾ ಇದ್ರು. ಅಲ್ಲ ಅಂತ ಹೊಡೆದ ಹಾಕೋದು. ನೈವ ನಿರ್ಮಾಷ್ಟಿ, ಹಾ ಅಳಿಸದೇ ಇರುವಾಗ, ಹಾ ನಿರ್ಮಾಷ್ಟಿತ. ಆದ್ದರಿಂದ ಅಂದ್ರೆ ಶಾಸ್ತ್ರದ ಎಷ್ಟು ಹೇಳ್ತಾ ಇತ್ತು, ಶಾಸ್ತ್ರಕ್ಕಿಂತಲೂ ಕೂಡ ಬರೆಯುವಾಗ ಏಕಾಗ್ರತೆ. ಆದ್ದರಿಂದ ಪ್ರಣಯನ ವಿಷಯ, ನಾವು ಒಂದು ಗ್ರಂಥ ರಚನಾ ವಿಷಯದಲ್ಲಿ ರಾಯರನ್ನ ನಾವು ಸ್ತೋತ್ರ ಮಾಡಬೇಕು ಎನ್ನುವ ಉದ್ದೇಶದಿಂದ ಅಲ್ಲಿ ಬರೆದಿದ್ದಾರೆ. ಇಲ್ಲಿ ಕಂಡ ವ್ಯಾಖ್ಯಾನ ವಿಷಯಗಳೇನು ಅಂತಂದ್ರೆ ವ್ಯಾಖ್ಯಾನದ ವಿಶೇಷಗಳು ಏನು ಅಂತಂದ್ರೆ ಕೆಲವು ಕಡೆ ಅದರ ನಾನಾರ್ಥವನ್ನು ತಿಳಿಸುವಂತಹ ಕೋಶಗಳನ್ನು ಉಲ್ಲೇಖ ಮಾಡ್ತಾರೆ. ಚಿತ್ತೇನಾಯುಕ್ತಮರ್ಥಂ, ಚಿತ್ತ ಅಂತಂದ್ರೆ ಚಿತ್ತಂ ತು ಚೇತೋ ಹೃದಯಂ ಅನ್ನೋ ಸ್ವಾಂತಂ ಹೃನ್ಮ ಅನಸಮ್ಮನಃ ಇತ್ಯಮರಃ ಅಂತ ಹೇಳ್ತಾರೆ. ಚಿತ್ತೇನಾಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿದತ್ತೇನ ಸದ್ಭಿಹಿ ಸಂಸುದೀಃ ಕೋ ವಿದೋ ಬುಧಃ ಅಂತ ಅಮರ. ಸದ್ಭಿಹಿ ಸಾಕಂ ಸಾಕಂ ಎಂಬಲ್ಲಿ ಸಾಕಂ ಸತ್ರಾಸಮಂ ಅಂತ ಅಮರ. ಸಾಕಂ ಮೀಮಾಂಸತೆ ವಾನಲಿ ಘಾಟಯತ್ಯಾಶಯಂ ಸ್ವಂ ಉಕ್ತಂ ವಕ್ತಿಭೂಯಃ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿತಸ್ಮಾಭಿಃ ಪ್ರಣಯನ ವಿಷಯ ಸ್ತೂಯತೆ ರಾಘವೇಂದ್ರಃ. ಹಾಂ ಸ್ವಾಮಿ, ಇಲ್ಲಿ ವೃತ್ಯನುಪ್ರಾಸ ಅಲಂಕಾರವನ್ನ, ಶಬ್ದಾಲಂಕಾರವನ್ನ ಇಲ್ಲಿ ಇಟ್ಕೊಳ್ಬೇಕು. ಯಾಕೆ ಅಂತಂದ್ರೆ ವೃತ್ಯನುಪ್ರಾಸ ಏಕಸ್ಯ ಪ್ಯಾವೃತ್ತಿ ರಸಕೃದ್ಯದಿ ಅಂತಂದ್ರೆ ಪುನಃ ಹೇಳಿದ ರೀತಿಯಲ್ಲೇ ಶಬ್ದಗಳ ಪ್ರಯೋಗವನ್ನ ಮಾಡ್ತಾ ಇರುವಾಗ ವೃತ್ಯನುಪ್ರಾಸ ಅಲಂಕಾರ ಅಂತ ಇಲ್ಲಿ ಇಟ್ಕೊಳ್ಬೇಕು. ವಸ್ತು ಸ್ತುತಂ ಸುರಸ್ತೋಮೈಹಿ ಅಸ್ತು ಶಸ್ತಂ ಮಯಾ ಸ್ತುತಂ ಅಂತ. ಇನ್ನು ಇಲ್ಲಿ ಬಂದಂತಹ ಅರ್ಥಾಲಂಕಾರ ಯಾವುದು ಅಂತಂದ್ರೆ ಅನುಪಮಾಲಂಕಾರ. ಅನುಪಮ ಲಕ್ಷಣ ಅಲ್ಲಿ ಧೀರೇಂದ್ರ ತೀರ್ಥರು ಬರೆದಿಲ್ಲ ಆಚಾರ್ಯ. ಹಾಗಾಗಿ ಅನುಪಮಾಲಂಕಾರ ಅರ್ಥಾಲಂಕಾರ ಇಲ್ಲಿದೆ. ಹಾಗಾಗಿ ಇಷ್ಟು ವ್ಯಾಖ್ಯಾನ ವಿಶೇಷಗಳು ಈ ಶ್ಲೋಕದಲ್ಲಿ ಇದೆ ಸ್ವಾಮಿ. ಅಲ್ಲಿ ಕೆಲವು ನ್ಯಾಯಗಳನ್ನು ಸಂಚಾರ ಮಾಡ್ತಾರೆ. ಹಾಂ, ಗಂಜಾಗೆ ನ್ಯಾಯ ಅಂತ. ಹಾಂ ಹೌದು ಸ್ವಾಮಿ, ಹೌದು ಸ್ವಾಮಿ, ಬಂದಿದೆ ಸ್ವಾಮಿ. ಏನಾಗಿದೆ ಅದೇ ಗಂಜಾಗೇಹ ನ್ಯಾಯ. ನ್ಯಾಯ ಏನು ಹೇಳಿದೆ? ಯಾಕೆ ಅಲ್ಲ, ನೀವು ಎಲ್ಲ ವಿಷಯಗಳು ತರ ಇಟ್ಕೊಂಡ್ರಿ. ಗಂಜಾಗೆ ಎಲ್ಲಿ ಬರ್ತದೆ ಸರ್? ಅಪ್ಪ ಇದ್ದಾರೋ ಇದೆ ಸ್ವಾಮಿ ವ್ಯಾಖ್ಯಾನ. ನ್ಯಾಯ ಅದರ ಅಭಿಪ್ರಾಯ ಬಿಡಿಸು ಸಮನ್ವಯ. ಗಂಜಾಗೇಹ ಅಂತಂದ್ರೆ ಅಲ್ಲಿ ಗಂಜಾತು ಮದಿರ ಗೃಹಂ ಅಂತ ಅಮರ.
ಮಂಜಾತು ಮದಿರಾಗೃಹಂ ಅಂತ ಮರ. ಅಲ್ಲಿ ಗಂಜಾ ಶಬ್ದದಿಂದಲೇನೆ ಮದಿರಾಗೃಹ ಎನ್ನುವಂತ ಅರ್ಥವು ಸಿದ್ಧವಾಗ್ತಾ ಇರಲು ಮತ್ತೆ ಗೃಹ ಶಬ್ದವನ್ನ ಯಾಕೆ ಪ್ರಯೋಗ ಮಾಡಿದ್ದು ಅನ್ನೋ ಪ್ರಶ್ನೆ ಬರುತ್ತೆ. ಅಲ್ಲಿ ಉತ್ತರ ಏನು ಅಂತಂದ್ರೆ, ಗೃಹ ಶಬ್ದದ ಯೋಗವಿದ್ದಾಗ ಗಂಜಾ ಶಬ್ದಕ್ಕೂ ಕೂಡ ಕೇವಲ ಮದಿರಾರ್ಥವನ್ನು ಮಾತ್ರ ಹೇಳಬೇಕೆ ಹೊರತು ಮದಿರಾ ಗೃಹಾರ್ಥವನ್ನ ಅಲ್ಲಿ ಹೇಳಬಾರದು. ಹಾಗೆ ಪ್ರಕೃತದಲ್ಲಿ ಇದು ದೃಷ್ಟಾಂತ ಕೊಟ್ಟು ತಿಳಿಸ್ಕೊಡ್ತಾರೆ. ಪ್ರಕೃತದಲ್ಲಿ ಉದಾಹರಣೆ ಶ್ಲೋಕ ಅದೇ ಪ್ರಕೃತ ಶ್ಲೋಕದಲ್ಲಿ ಚಿತ್ತೇನಾಯುಕ್ತಮಲ್ಲ ಸರ್, ಬೇರೆ ಶ್ಲೋಕ. ಹಾ ಸ್ವಾಮಿ, ನ್ಯಾಯ ಎಲ್ಲಿ ಸಂಚಾರ ಮಾಡೋ ಆ ಶ್ಲೋಕ. ಹಾ ಹೌದು ಸ್ವಾಮಿ. ನೋಡೋದು ಅಂದ್ರೆ ಇದು ನಮಗಿದು ನಮ್ಮ ತಂದೆಗಳು ರೀತಿಯಲ್ಲಿ ಆವಾಗ ಕೊಟ್ಟಿತ್ತು ಮೀನುಗಾರಿಕೆ. ನಮ್ಮ ಬೇಡಿಗೆ ಆಶ್ಚರ್ಯ ಆಗುತ್ತಲ್ಲ, ಯಾಕೆ ಧರ್ಮಶಾಸ್ತ್ರ ಶ್ಲೋಕಗಳು ಸಾಮಾನ್ಯ ಕೃಷ್ಣಾಚಾರ್ಯ ಸ್ಮೃತಿ ಮುಕ್ತಾವಳಿ ಎಲ್ಲ ಬಾಯಿಗೆ ಅದನ್ನ ಇಟ್ಕೊಂಡು ನಾವು ಪಂಚಾಂಗ ಮಾಡೋದು. ಇದು ಪೂರ್ವಾಶ್ರಮದಲ್ಲಿ ಬರೆದಿದ್ದ ಸ್ವಾಮಿ, ಪೂರ್ವಾಶ್ರಮದಲ್ಲಿ ಅಂದ್ರೆ ಜಯರಾಮಾಚಾರ್ಯ ಬರೆದಿದ್ದಾರೆ. ಉಪನಿಷತ್ ವ್ಯಾಖ್ಯಾನ ಎಲ್ಲ ಮೊದಲಿಗೆ ಪುರುಷೋತ್ತಮ ಜಾನ ಗುರುವಿನ ಸ್ತವನಾದ ಗುರುಗಳನ್ನ ಗುರುಗಳ ಸ್ತವನ ಅಂದ್ರೆ ಗುರು ಸ್ತೋತ್ರ ಮಾಡಬೇಕು ಅಂತ. ಗುರು ಸ್ತೋತ್ರ ಯಾಕೆ ಮಾಡಬೇಕು? ದೇವರ ಸ್ತೋತ್ರ ಮಾಡಿ ಸಾಕಲ್ಲ ಅಂತಂದ್ರೆ ಅದಕ್ಕೆ ಧೀರೇಂದ್ರ ತೀರ್ಥರು ಆರಂಭದಲ್ಲಿ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ಗುರುಗಳ ಅನುಗ್ರಹದಿಂದಲೇನೆ ಪರಮಾತ್ಮನ ಅನುಗ್ರಹ ಆಗತ್ತಾದ್ರಿಂದ ಪರಮಾತ್ಮನ ಅನುಗ್ರಹದಿಂದ ಸಿದ್ಧವಾಗುವ ಯಾವ ಮೋಕ್ಷ ಇದೆ ಅದು ಗುರುಗಳ ಅನುಗ್ರಹ ಇಲ್ಲದೇನೆ ಅದು ಸಿದ್ಧವಾಗೋದಿಲ್ಲ. ಆದ್ದರಿಂದ ಅವರ ಒಂದು ಅನುಗ್ರಹಕ್ಕೋಸ್ಕರ ಅವರ ಒಂದು ಸ್ತೋತ್ರವು ಅವಶ್ಯಕ. ಅನುಗ್ರಹ ಇಲ್ಲದೇನೆ ನಸ್ಯಾದೀಶ ಪ್ರಸಾದ ಯೋಗೋ ಯಃ ಕರ್ಮನಾಮ ಅನ್ನೋದ್ರಿಂದ ಗುರುಗಳ ಅನುಗ್ರಹದಿಂದಲೇನೆ ಅಂತ ಹೇಳಿದ್ದಾರೆ. ಜ್ಞಾನಯೋಗ ಆವಾಗ ಅಂತಂದ್ರೆ ಆವಾಗ ಗುರುಗಳ ಸ್ತೋತ್ರವೇ ಮುಖ್ಯ ಕಾರಣ ಅನ್ನೋದು. ಸ್ಥಿರಫಲವಿದೆ ದೈಸಿಕಸ್ಯ ಪ್ರಸಾದ ಅಂತ ಹೇಳಿದ್ದಾರೆ. ಗುರುಗಳ ಸ್ತವನ ಅಂತೀವಿ. ಹಾಂ ಸರ್. ಗುರು ಗುಣನತಿಂ ಅಂತೂ ಹೇಳ್ಬೋದಲ್ಲ. ಗುರೋ ಗುಣನತಿಂ, ಗುಣನತಿಂ ನತಿಂ ಅಂತಾನು ಹೇಳ್ಬೋದು. ಗುಣನುತಿಂ ವ್ಯಾಕರ್ತು ಉತ್ಕಂಠತೆ. ಹಾಂ ಸರ್. ಗುರುಗಳ ಗುಣಗಳ ಸಮೂಹವನ್ನ ವ್ಯಾಕರ್ತು ಉತ್ಕಂಠತೆ ವ್ಯಾಖ್ಯಾನ ಮಾಡೋ ಆಸೆ ಆಗ್ತಾ ಇದೆ. ಆಗ್ಬೋದಲ್ಲ. ಹಾಂ ಸ್ವಾಮಿ, ಆಗ್ಬೋದು ಸ್ವಾಮಿ. ಹಾಂ, ಗುಣನತಿ ಅಂದ್ರೆ ಗುಣನುತಿಂ. ಗುರು ಗುಣನತಿಂ ಸರಿಯಾಗಿದೆ. ಹನುಮಧ್ವ ವಿಜಯ ವ್ಯಾಖ್ಯಾನ ಯಾವಾಗ ರಚನೆ ಮಾಡಿದ್ದಾರೆ, ಅದರ ಫಲ ಏನು? ಯಶಸ್ವಿ ರಾಘವೇಂದ್ರಂ ಕೃತನಿಜ ವಿಜಯ ಸ್ರಗ್ಧರಾರ್ಥ ಪ್ರಕಾಶಂ ದೃಷ್ಟ್ವಾ ಸಂತುಷ್ಟಚೇತ ದಶಮ ಅನ್ನುವಂತಹ ಶ್ಲೋಕದಿಂದ ಹನುಮಧ್ವಿಜಯ ವ್ಯಾಖ್ಯಾನವನ್ನು ವರ್ಣನೆ ಮಾಡ್ತಾರೆ. ಅದರಿಂದಾಗಿ ರಾಯರಿಗೆ ಈ ಪೂರ್ವಾಶ್ರಮದಲ್ಲಿ ವಾಸ್ತವಿಕವಾಗಿ ವ್ಯಾಖ್ಯಾನ ಮಾಡಿದ್ದು, ಇದರಿಂದಾಗಿ ಅವರಿಗೆ ಮಧ್ವಾಚಾರ್ಯರ ಪೀಠವೇ ಅವರಿಗೆ ಸಿಗುವಂತಾಯಿತು. ಆಮೇಲೆ ಇವರು ಪರಿಮಳದ ಬಗ್ಗೆ ಹೇಳುವಾಗ ಆ ಶ್ಲೋಕ. ಹಾಂ ಸ್ವಾಮಿ. ಧೀರಶ್ರೀ ರಾಘವೇಂದ್ರ ತ್ವದತುಲರಸನಾರಂಗ ನೃತ್ಯ ಸ್ವಯಂಭೂ ಯೋಷಾದಮ್ಮಿಲ್ಲಬಾರಶ್ಲತ ಕುಸುಮ ತತಿ ಸ್ತದ್ಗಿರಸಂಗಿರಾಮಃ
ಯಾಭಿः ಸಮ್ಮಿಶ್ರಿತಾಭಿರ್ನಿರವಧಿವ ಸುಧಾ ವಿಶ್ರುತಾ ಸಾ ಸುಧಾಪಿ ಕ್ಷೋಣಿ ಗೀರ್ವಾಣಗಮ್ಯಂ ಪರಿಮಲಮತುಲಂ ಸಾಂಪ್ರತಂ ಸಂಪ್ರಪೇದೆ. ಏನು ತಾತ್ಪರ್ಯ ಅಭಿಪ್ರಾಯ? ಅಭಿಪ್ರಾಯ ಸ್ವಾಮಿ ಅದೇ ರಾಯರ ಒಂದು ಅವರ ಪರಿಮಳ ವ್ಯಾಖ್ಯಾನವನ್ನ ಮಾಡಿರುವ ರೀತಿಯನ್ನ ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ಅಂತಂದ್ರೆ ಸ್ವಯಂ ಅಂದರೆ ಬ್ರಹ್ಮದೇವರ ಹೆಂಡತಿಯಾದ ಯಾವ ಸರಸ್ವತಿ ದೇವಿ ಇದ್ದಾಳೋ ಆ ದೇವಿಯ ಒಂದು ತಲೆಯಲ್ಲಿ ಮುಡ್ಕೊಂಡಿರುವಂತಹ ಯಾವ ಮಲ್ಲಿಗೆ ಹೂಗಳಿದೆಯೋ ಅದರ ಒಂದು ಭಾರದಿಂದಾಗಿ ನರ್ತನೆ ಮಾಡ್ತಾ ಇರುವುದು, ಅದರ ಭಾರದಿಂದ ಅದೆಲ್ಲ ಕೆಳಗಡೆ ಉದುರಿ ಬಿತ್ತು. ಆ ಬಿದ್ದದ್ದಾದ್ರೆ ಎಲ್ಲಿ ಬಿತ್ತು ಅಂತಂದ್ರೆ ಆ ಕುಣಿದ ರಂಗಸ್ಥಾನವೇ ರಾಘವೇಂದ್ರ ಸ್ವಾಮಿಗಳ ಒಂದು ಜಿಹ್ವಾ ನಾಲಿಗೆ, ಮತ್ತು ಆ ಬಿದ್ದ ಕುಸುಮಗಳೇ ಪರಿಮಳ ಎನ್ನುವಂತಹ ಗ್ರಂಥರೂಪೇಣ ಹೊರಗಡೆ ಬಂತು ಅಂತ ಹೇಳ್ತಾರೆ. ಇಲ್ಲಿ ಸಂಗಿರಂತೆ ಅಂತ ಹೇಳ್ತಾರೆ. ಸಂಗಿರಂತೆ ಅಲ್ಲಿ ಸಂಗಿರತೆ ಸಂಗಿರಂತೆ ಅಂತ ಅಲ್ಲಪ್ಪ. ಹೌದು ಸ್ವಾಮಿ. ಆಪ್ರೇಟ್ ಹೇಳ್ತಾರೆ. ಹೌದು ಸ್ವಾಮಿ. ಸಂಗಿರಾಮ ಅಂತ ಇದು ಹೇಳ್ತಾರೆ. ಸಂಗಿರಾಮ. ಹಾ ಅದು ಸಂಗಿರತೆ ಅಂತಿರೋದು. ಹಾ ಸ್ವಾಮಿ. ಇದು ಸಂಗಿರಾಮ ಅಂತ ಹೇಳ್ತಾರೆ. ವ್ಯತ್ಯಾಸ ಆಗ್ತದೆ. ವ್ಯತ್ಯಾಸ ಗೊತ್ತಾಯ್ತು ಸ್ವಾಮಿ. ಅದು ಇದು ಹೇಗೆ ಇದ್ರ ಬಗ್ಗೆ ವ್ಯಾಖ್ಯಾನದಲ್ಲಿ ಹೇಳಿಲ್ಲ ಸ್ವಾಮಿ. ವ್ಯಾಖ್ಯಾನದಲ್ಲಿ ಹೇಳಿಲ್ಲ. ಅಂದರೆ ಚಾಂದ್ರಾಚಾರ್ಯಂತೆ ಉಭಯ ಪದಿ, ಸರ್ವಸ್ಮಾತ್ ಎಲ್ಲ ಧಾತುಗಳು ಕೂಡ ಉಭಯ ಪದಿ, ಉಭಯ ಪದಿ ಆಗತ್ತೆ. ಹಾ ಸ್ವಾಮಿ. ಸರಿ ಸ್ವಾಮಿ. ಅದರಿಂದ ಸಂಗಿರತೆ ಸಂಗಿರತೆಯೂ ಆಗ್ಬೋದು, ಸಂಗಿರತೆ ಅದು ಕೂಡ ಆತ್ಮನೆ ಪದಿಯೂ ಕೂಡ ಆಗಬಹುದು. ಸರಿ ಆಯ್ತು. ಸರಿ ಸ್ವಾಮಿ. ನಂದು ಇನ್ನೊಂದು ಗ್ರಂಥ ಇದೆ ಸ್ವಾಮಿ, ರಾಯರ ಸ್ತೋತ್ರ ಸ್ವಾಮಿ. ಹೇಳು. ಹಾಂ, ಅದರಲ್ಲಿ ಪ್ರಶ್ನೆ ಸ್ವಾಮಿ. ಪ್ರಶ್ನೆಗಳನ್ನ ಹಾಂ ಸ್ವಾಮಿ. ಅಲ್ಲಿ ಗುರುತ್ವವನ್ನು ಹೇಳಿದೆ. ಮುಗಿಸ್ಬಿಡ್ತೀನಿ, ಕೂತ್ಬಿಟ್ಟಿನಿ, ಮುಗಿಸ್ಬಿಡ್ತೀನಿ. ಗುರುತ್ವವನ್ನು ಹೇಳಿದ್ದಾರೆ. ಹಾಂ ಸ್ವಾಮಿ. ತ್ರಿವಿಧ ಗುರುತ್ವವನ್ನು ಹೇಳಿದ್ದಾರೆ ಸ್ವಾಮಿ. ಸಿದ್ಧಾಂತ ಪ್ರವರ್ತಕತ್ವೇನ ಸಂಪ್ರದಾಯ ಪ್ರವರ್ತಕತ್ವೇನ ಉಪದೇಶಕತ್ವೇನ ಇನ್ನೊಂದು ಹೇಳಲಿಲ್ಲ ಸ್ವಾಮಿ, ಅನುಗ್ರಾಹಕತ್ವೇನ 3 ವಿಧವಾದ ಗುರುತ್ವವನ್ನು ಹೇಳಿದ್ದಾರೆ. ಯಾವ ಶ್ಲೋಕ ಅದೇ ಯಾವ ಶ್ಲೋಕ ಇಲ್ಲಿರುವ ಗುರು ಅಂತ ಅದೇ ಸ್ವಾಮಿ. ಯೋ ಭಕ್ತ್ಯಾ ಗುರು ರಾಘವೇಂದ್ರ ಚರಣದ್ವಂದ. ಹಾಂ ಸ್ವಾಮಿ. ಸ್ವಾಮಿ ಅದೇ ಸಂಪ್ರದಾಯ ಪ್ರವರ್ತಕತ್ವೇನ ಗುರುತ್ವ ಇದೆ, ಮತ್ತು ಅನುಗ್ರಾಹಕತ್ವೇನ ಗುರುತ್ವ ಇದೆ, ಮತ್ತು ಉಪದೇಶಕತ್ವೇನ ಗುರುತ್ವ ಇದೆ. ಹಾಂ ಸ್ವಾಮಿ. ರಾಯರಿಗೆ. ಹಾಂ ಸ್ವಾಮಿ. ಇಷ್ಟು ಹಲವಾರು ಥರದ ಗುರುತ್ವ ಅವರಲ್ಲಿ ರಾಯರಲ್ಲಿ ಇದೆ. ಇನ್ನು ಈ ಸರ್ವದಂತ ಸ್ವತಂತ್ರ ಹಾಂ ಸ್ವಾಮಿ. ಅದರಲ್ಲಿ ವಿಜಯೇಂದ್ರ ಬರ್ತಾರೆ. ವಿಜಯೇಂದ್ರ ಕರಾಬ್ಜೋತ್ಥ. ಹಾಂ ಸ್ವಾಮಿ. ವರಪುತ್ರಕಃ. ಆ ಶ್ಲೋಕ ಹೇಳ್ಬೇಕು. ಹಾಂ ಸರ್. ಸರ್ವತಂತ್ರ ಸ್ವತಂತ್ರವಸೌ ಶ್ರೀಮಧ್ವ ಮತಮರ್ದನಃ ವಿಜಯೇಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರಪುತ್ರಕಃ. ಸರ್ವತಂತ್ರ ಸ್ವತಂತ್ರ ಅಸೌ ರಾಘವೇಂದ್ರ ಸ್ವಾಮಿಗಳು ಎಂಥವ್ರು ಅಂತ ಹೇಳ್ತಾ ಇದ್ದಾರೆ. ಸರ್ವತಂತ್ರ ಸ್ವತಂತ್ರ ನಾಮ ಸರ್ವತಂತ್ರ, ಸರ್ವ ಸಿದ್ಧಾಂತದಲ್ಲೂ ಕೂಡ ಸ್ವತಂತ್ರ, ಅನ್ಯಾಪೇಕ್ಷೆ ಇಲ್ಲದೇನೆ ವ್ಯಾಖ್ಯಾನ ಮಾಡುವ ಸಾಮರ್ಥ್ಯ ಉಳ್ಳವರು ರಾಘವೇಂದ್ರ ಸ್ವಾಮಿಗಳು. ಸರ್ವತಂತ್ರ ಸ್ವತಂತ್ರವಸೌ ಶ್ರೀಮಧ್ವ ಮತ ಮರ್ದನಃ ಶ್ರೀಮಧ್ವ ಮತ ವರ್ಧನಃ. ಅದೇ ಅದನ್ನೇ ಹೇಳಲಿಕ್ಕೆ ಹೊರಟೆ, ಬಾಯಿ ಸ್ವಲ್ಪ ಇದಾಗಿದೆ. ಶ್ರೀಮಧ್ವ ಮತ ವರ್ಧನಃ, ಶ್ರೀಮಧ್ವ ಸಿದ್ಧಾಂತವನ್ನು ಬೆಳೆಸುವಂಥವರು. ವಿಜಯೀಂದ್ರ ಕರಾಬ್ಜೋತ್ಥ ಅಂದರೆ ವಿಜಯೀಂದ್ರ ಕರಕಮಲಗಳಿಂದ ಹುಟ್ಟಿದಂತಹ ಅಂತಂದ್ರೆ ಜನ್ಮ 2 ವಿಧವಾಗಿ ಶಿಷ್ಯತ್ವೇನ ಜನ್ಮವನ್ನು ಪಡೆದಂಥವರು. ವಿಜಯೀಂದ್ರ ಕರಾಬ್ಜೋತ್ಥರಾದ ಯಾವ ಸುಧೀಂದ್ರ ಇದ್ದಾರೋ ಅವರ ವರಪುತ್ರಕರಾದಂಥವರು ರಾಘವೇಂದ್ರ ಸ್ವಾಮಿಗಳು. ಶ್ರೀಮಧ್ವ ಮತ ವರ್ಧನಃ ಶ್ರಿಯಾಯುಕ್ತ ಮಧ್ವಃ ಶ್ರೀಮಧ್ವಃ ಶ್ರೀಮಧ್ವಸ್ಯ ಮತಂ ಶ್ರೀಮಧ್ವ ಮತಂ ಶ್ರೀಮಧ್ವ ಮತಸ್ಯ ಮತಂ ವರ್ಧಯತಿ ಇತಿ ಶ್ರೀಮಧ್ವ ಮತ ವರ್ಧನಃ. ಶ್ರೀಯ ಕಾಂತಿ ಸಂಪನ್ನರಾದ. ಲಕ್ಷ್ಮಿ ಅಂದ್ರೆ ಅಲ್ಲಿ ಅನೇಕ ಅರ್ಥಗಳಿದೆ, ಆದ್ದರಿಂದಾಗಿ ಲಕ್ಷ್ಮಿ ಅಂತನೂ ಅರ್ಥ, ಶ್ರೀ ಕಾಂತಿ ಅಂತನೂ ಅರ್ಥ ಹೇಳಬಹುದು. ಆದ್ದರಿಂದ ಸ್ವಾಮಿ ಇಲ್ಲಿ ವಿಜಯೇಂದ್ರ ಕರಾಬ್ಜೋತ್ಥ ಹೇಗೆ ನಾನೇ ಕೇಳ್ತಾ ಸುಧೀಂದ್ರ ಅಂಬಲಿ ವಿಜಯೇಂದ್ರ ಕರಾಬ್ಜೋತ್ಥ ಅವರು
ಅವರ ಯಾರು ಕಾರ್ಯಕ್ರಮದ ವಿಜಾತರು ಸ್ವಾಮಿ ಇವರು ವಿಜಯೇಂದ್ರ ತೀರ್ಥರ ಕರಕಮಲ ಸಂಜಾತರು ಅಂದ್ರೆ ಮೊದಲಿಗೆ ಆಶ್ರಮ ಕೊಟ್ಬಿಟ್ಟಿದ್ದಾರೆ ಅದಲ್ಲಪ್ಪ ಪರಂಪರೆ ಅಲ್ಲಿ ಹೇಳಿ ಹೇಗೆ ಸ್ವಾಮಿ. ಪರಂಪರೆ ಇವರಿಂದ ಹೇಳು. ಸುರೇಂದ್ರ ತೀರ್ಥರು, ವಿಜಯೇಂದ್ರ ತೀರ್ಥರು, ಅದಾದ್ಮೇಲೆ ಸುಧೀಂದ್ರ ತೀರ್ಥರು, ರಾಘವೇಂದ್ರ ಸ್ವಾಮಿ. ಅನುಭವವಾಗ ಅದಕ್ಕೆ ಹೊಂದಾಣಿಕೆ ಆಗುತ್ತಾ? ಆ ಹೊಂದಾಣಿಕೆ ಆಗೋದಿಲ್ಲ ಸ್ವಾಮಿ. ಮತ್ತೆ ಯಾಕೆಂದ್ರೆ ಸಾಕ್ಷಾತ್ ಸುಧೀಂದ್ರ ತೀರ್ಥರೇ ಕೊಟ್ಬಿಟ್ಟಿದ್ದಾರೆ. ಆದ್ದರಿಂದ ಸುರೇಂದ್ರ ತೀರ್ಥರೇ ಕೊಟ್ಟಿದ್ದಾರೆ. ಆದ್ದರಿಂದ ವಿಜಯೇಂದ್ರ ಕರಾಬ್ಜೋತ್ತ ಹೇಗೆ ಅವ್ರ ಪ್ರಶ್ನೆ ನಂಗೆ ಉತ್ತರ ಗೊತ್ತಿಲ್ಲ ಗೊತ್ತಿಲ್ಲ ಸ್ವಾಮಿ. ಇದರಲ್ಲಿ ಅದು ಕರಾಬ್ಜೋತ್ತತ್ವ ದ್ವಿಧ ಸ್ವಾಮಿ. ಪಟ್ಟಾಭಿಷೇಕ ಕಾರಕತ್ವೇನ ಪ್ರದಾತೃತ್ವ ಆಶ್ರಮ ಪ್ರದಾತ ಸುರೇಂದ್ರ ಅದಕ್ಕೆ ಹೇಳು ಅರ್ಚಾಗದಿಕ್ಕೆ ಅಂತ ಬರ್ತದೆ. ಸುರೇಂದ್ರ ಸಂಪ್ರದಾಯ ನ್ಯಾಸ ವಿಚ್ಛೇದ ವಾದಿ ಮಾಡಿದ್ರು. ಸುರೇಂದ್ರ ಸಂಪ್ರದಾಯ ನ್ಯಾಸ ವಿಚ್ಛೇದ ಭೀರುಕಃ ಸುಧೀಂದ್ರ ನ್ಯಾಸಯಿತ್ವ ವಿಜಯೇಂದ್ರ ಕರೆಯದು. ಅಂದರೆ ಇವರು ಅವರೇ ಕೊಟ್ಬಿಟ್ರು. ಸುರೇಂದ್ರ ಕೊಟ್ಬಿಟ್ಟು ನೋಡು ಪರಂಪರೆ ವಿಚಿತ್ರ ಆಗ್ತದಲ್ಲ ಅಂತ ನೋಡಿದಾಗ ಸುಧೀಂದ್ರನ ವಿಜೇಂದ್ರ ಕೈಯಲ್ಲಿ ಕೊಟ್ಟು ನೀವು ಪಟ್ಟಾಭಿಷೇಕ ಆಶ್ರಮ ಪ್ರಣವೋಪದೇಶ ಅವರಿಂದ, ಪಟ್ಟಾಭಿಷೇಕ ಅವರೇ ಮಧ್ವಾಚಾರ್ಯ 4 ಶಿಷ್ಯರು 14 ತೀರ್ಥರು ಎಲ್ಲ ಹಾಗೆ ಅದಕ್ಕೆ ಈಗ ಈಗ ಉಂಟಾದರೆ ಆಚಾರ ಕಾಲ ನಡೆದಿದೆ. ದೃಷ್ಟ ಅಂತ ಇದೆ. ಪದ್ಮನಾಭ ತೀರ್ಥರೇ ನರಹರಿ ತೀರ್ಥರಿಗೆ ಆಶ್ರಮ ಕೊಟ್ಟಿಲ್ಲ, ಪಟ್ಟಾಭಿಷೇಕ ಮಾಡಿದ್ದು ಆಶ್ರಮ ಆಚಾರ ಕೊಟ್ಟರು ಕೂಡ ಪಟ್ಟಾಭಿಷೇಕ ಅವರು ವಾದ ಮಾಡಿ ಸೋತಾಗ ಆಶ್ರಮ ಕೊಟ್ಟರು. ದಂಡ್ಯಾರಿಗಳಾಗಿದ್ದರು. ಸರಿ ಸರ್. ಅವ್ರು ಏನು ಹೇಳ್ತಾ ಇದ್ರು ಒಬ್ಬರು ಕಾಲು ಆದ್ಮೇಲೆ ಅವರು ಕಂಟಿನ್ಯೂ ಆಶ್ರಮ ಈ ರೀತಿ ಅಭಿಪ್ರಾಯ. ಸರಿ ಸ್ವಾಮಿ. ಸಾಕು. ರಾಯ ಸ್ತೋತ್ರ ಮುಗಿತು ಸ್ವಾಮಿ. ಹಾಂ ಸ್ವಾಮಿ. ರಾಯ ಸ್ತೋತ್ರ ಅದು ಕೂಡ ಮುಗಿತಾ ಸ್ವಾಮಿ? ಆಯ್ತು. ಹಾಂ ಸರ್. ಇವರೆಂತ ಬರ್ಕೊಳ್ಳಿ ನಾವು. ರೆಡಿ ಇದೆ ಅಲ್ಲ ಇಲ್ಲ ಎರಡು ಗ್ರಂಥಗಳು ಆ ಕರೆದ ಹೆಸರು ಬೇಕು. ಒಂದು ಎರಡು ನಿಮಿಷ ಮಾತನಾಡಿ ಹೆಸರು ಮಾಡ್ತೀನಿ. ಯತಿಗಳಿಗೆ ಒಂದು ಮಂತ್ರೋಪದೇಶ ಅಥವಾ ಆಶ್ರಮ ಸ್ವೀಕಾರ ಇದಂದ್ರೆ ಕರಾಬ್ಜೋತ್ತತ್ವ ತೀರ್ಮಾನ ಆಗುತ್ತದೆ. ಪಟ್ಟಾಭಿಷೇಕ ಅನ್ನೋದು ಅಷ್ಟು ಅಲ್ಲ, ಪಟ್ಟಾಭಿಷೇಕ ಹೊಡೆದೆ ಅವ್ರ ತಲೆ ಮೇಲೆ ಕೈ ಇಡ್ತಾರೆ, ಆವಾಗ ಅವ್ರು ಹುಡ್ತಾರೆ ಅಂತ. ಪಟ್ಟಾಭಿಷೇಕ ಎಂಬುದು ಪರಂಪರೆಯ ಉತ್ತರಾಧಿಕಾರಿಗೋಸ್ಕರ ಆಗಬೇಕು. ಕರಾಬ್ಜೋತ್ತ ಸರಿ. ಹಾಗಿದ್ರೆ ವಿಜಯೇಂದ್ರ ತೀರ್ಥರು ಪಟ್ಟಾಭಿಷೇಕ ಮಾಡಿದ್ರೆ ಈ ಪರಂಪರಾ ವಿಚ್ಛೇದ ಭೀರುತೆಯಿಂದ ಅವ್ರು ಕೊಟ್ಟಿದ್ದು ಹೇಗೆ ಸರಿ ಹೋಗ್ತದೆ? ಆಶ್ರಮ ಪರಂಪರಾ ಆಶ್ರಮದಿಂದ ಆಶ್ರಮ ಕೊಡೋದೇನದಲ್ಲ, ಅದು ಪರಂಪರಾ ವಿಷಯ. ಅಂದ್ರೆ ಇವರಿಗೆ ಒಬ್ರಿಗೆ ಯಾರಿಗೂ ಆಶ್ರಮನೇ ಕೊಡ್ಲಿಲ್ಲ ಅಂತ ಆಗ್ಬಿಡ್ಬಾರ್ದು. ಆವಾಗ ಆ ಹಿನ್ನೆಲೆಯಲ್ಲಿ ನ್ಯಾಸ ವಿಚ್ಛೇದ ಭೀರುಕ ಅಂದ್ರೆ ಪರಂಪರೆ ಒಬ್ಬರಿಂದ ಆಶ್ರಮ ಕೊಡ್ತಕ್ಕಂಥ ಪರಂಪರೆ ಇದಲ್ಲ, ಅದು ಅಲ್ಲ, ಪರಂಪರೆದು ಕೂಡಬೇಕು. ವಿಜೇಂದ್ರಿಗೆ ಕೊಟ್ಟೇ ಇಲ್ಲ, ಕೇವಲ ದಂಡಪ್ಪನ ಇವರೊಬ್ಬರು ಕೊಡಬೇಕು. ಈಗ ರಾಜರಾಜರು ನಮ್ಮ ಇವರಿಗೆ ಇವರು ಕೊಟ್ಟರಲ್ಲ, ಯಾರನ್ನ ವಿಜಯ ರಾಜರಾಜನ ಶಿಕ್ಷರು 24 ಜನ ಇದು ಅಲ್ಲೇ ಪಟ್ಟಾಭಿಷೇಕ ಮಾಡಿದ್ದೀರ, ಆಶ್ರಮ ಕೊಡಲಿಲ್ಲ. ಆವಾಗ ಇವರು ಹೆಂಗೆ ತೊಗೊಂಡ್ರು. ಆದರೆ ಆಚಾರ್ಯರ 4 ಶಿಷ್ಯರಲ್ಲಿ ಈ ಆಶ್ರಮ ಕೊಟ್ಟಿದ್ದಾರೆ, ಪಟ್ಟಾಭಿಷೇಕ ಮಾತ್ರ ಬೇರೆಯವರು ಮಾಡಿದ್ರು ನಡೀತಾರೆ. ಹಾಗೆ ಬೇರೆಯವ್ರು ಯಾರು ಮಾಡೋದಲ್ಲ, ಅಂದ್ರೆ ಅವರೇ ಗುರುಗಳು ಮಾಡಬೇಕು. ಕರೆದಿರ್ತರು ಇವರಿಗೆ ನಮ್ಮ ಮಾಲತಿದ್ರು ಆಶ್ರಮ ಯಾರಾದ್ರೂ ಕೊಡ್ಬೋದು, ಆಶ್ರಮ ಆಚಾರ್ಯರಿಗೆ ಬಂದಿದೆ. ಯಾರು ಅಂದಲ್ಲ, ಬೇರೆ ಬಡದ್ರು ಕೊಡಿ. ಯಾರೋ ಆ ಪರಂಪರೆ ನಾರಾಯಣ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಗೆ. ಪರಮಪೂಜ್ಯ
ಗುರುಗಳಾದ ಶ್ರೀಪಾದಂಗಳವರನ್ನು ಹಾಗೂ ಆಚಾರ್ಯರನ್ನು ಭಕ್ತಿಯಿಂದ ಈ ಸಂದರ್ಭದಲ್ಲಿ ವಂದಿಸಿ ಅವರ ಅನುಗ್ರಹ ಮತ್ತು ಮಾರ್ಗದರ್ಶನದಲ್ಲಿ ಮನ್ಯುಸೂಕ್ತ ವ್ಯಾಖ್ಯಾನ ಅದು ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ರಚಿತವಾದಂತಹ ಗ್ರಂಥ. ಆ ಗ್ರಂಥವನ್ನು ಯಥಾಶಕ್ತಿ ಯಥಾಮತಿ ಈ ಸಂದರ್ಭದಲ್ಲಿ ಗುರುಗಳ ನೇತೃತ್ವದಲ್ಲಿ ಅವರ ಬಳಿ ಪರೀಕ್ಷೆಯನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತೇನೆ. ನಾನು ಗುರುಗಳ ಮಾರ್ಗದರ್ಶನದಲ್ಲಿ ಅಧ್ಯಯನ ಮಾಡಿದ್ದರಿಂದ ಇದು ಮುದ್ರಿತವಾದಂತಹ ಪುಸ್ತಕದಲ್ಲಿ ಕೆಲವೊಂದು ಮುದ್ರಣ ದೋಷ, ಅದನ್ನು ಗುರುಗಳು ತಿದ್ದಿ ಹೇಳಿದ್ದಾರೆ. ಅದನ್ನು ಪ್ರಾರಂಭದಲ್ಲಿ ಹೇಳುತ್ತೇನೆ. ಆಮೇಲೆ ಕೆಲವೊಂದು ವಿಶೇಷಾಂಶವನ್ನು ಹೇಳುತ್ತಾ ಆಮೇಲೆ ಪರೀಕ್ಷೆಗೆ ನಾನು ಸಿದ್ಧನಾಗ್ತೇನೆ. ಪ್ರಾರಂಭದಲ್ಲಿ ಅಂತ ಹೊರ ಮಾಡಿದಾರ. ಹೌದು, ಮೂಕಲ್ಲಿ ಯಾರು? ಎಡಮೂಕ. ವಕ್ತುಂ ಶ್ರೋತುಂ ಅಶಿಕ್ಷಿತ. ಹೌದು, ಪರಿಮಳದಲ್ಲಿ ಬರ್ತಾರೆ, ಮಾತಾಡಲಿಕ್ಕೂ ಬರಲ್ಲ. ಅವನು ಕೇಳಲಿಕ್ಕೂ ಬರೋದಿಲ್ಲ. ವಕ್ತುಂ ಶ್ರೋತು ಕೇಳಲಿಕ್ಕೂ ಬರೋದಿಲ್ಲ. ಅಂದ್ರೆ ಅನುಗ್ರಹ ಮಾಡ್ತಾರೆ. ಅನುಗ್ರಹ ಮಾಡ್ತಾರೆ. ಅಲ್ಲಿಗೆ ಬುದ್ಧಿ ನಿಮಗೆ ಅವಕಾಶ ಕೊಟ್ಟಿದ್ದೀವಿ. ಅದೇ ಅರ್ಥ ಅದೇ ಅರ್ಥ. ಎಷ್ಟು ಹೊತ್ತಿರ್ತಾರೆ ನೀವು? ಆಮೇಲೆ ಬುದ್ಧಿ ಪ್ರಾರಂಭದಲ್ಲಿ ಹೇಳಿದಂತಹ ಅಂಶ ಅಲ್ಲ ಸ್ವಲ್ಪ ಪ್ರಾಕೃತ ಗುರುಗಳು ಹೇಳಿದ್ದನ್ನು ಹೇಳಿಬಿಡ್ತೇನೆ, ಆಮೇಲೆ ನೀವು ಕೇಳ್ತಾರೆ. ಇದು ಅವನು ಹೇಳ್ತೀನಿ ಅಂದಿದ್ದು ವಿಷಯ. ಬುದ್ಧಿ ಅಲ್ಲಿ ಪ್ರಾರಂಭದಲ್ಲಿ ಹೀಗಿದೆ. ಈ ಸೂಕ್ತ ಏನಿದೆಯೋ ಎಸ್ತೇ ಮನ್ಯೋ ತ್ವಯಾ ಮನ್ಯೋ ಎಂಬುದಾಗಿ ಸೂಕ್ತದ್ವಯ. ಎಸ್ತೇ ಮನ್ಯೋ ತ್ವಯಾ ಮನ್ಯೋ ಇತಿ ಸೂಕ್ತದ್ವಯಸ್ಯ ಚ ತಾಪಸಸ್ಯ ಸುತೋ ಮನ್ಯು ಋಷಿರಾಜ್ಯೋ ಮಮ ಸ್ಮೃತಃ ಅಂತ ಒಂದು ಶ್ಲೋಕ, ಪ್ರಮಾಣ ವಚನ. ಅಂದರೆ ಋಷಿ ಯಾರು ಅಂತ ಹೇಳುವಂತಹ ಒಂದು ಪ್ರಮಾಣ ವಚನ. ಈ ಸಂದರ್ಭದಲ್ಲಿ ಆ ಉತ್ತರಾರ್ಧ ಏನಿದೆಯೋ ತಾಪಸಸ್ಯ ಸುತೋ ಮನ್ಯು ಋಷಿ ಆದ್ಯ ಅವಮಃ ಸ್ಮೃತಃ ಅಂತ ಇದೆ. ಅಲ್ಲಿ ಆದ್ಯ ಋಷಿ ಅವಮಃ ಋಷಿ. ಆದ್ಯ ಶಬ್ದಕ್ಕೆ ಅಲ್ಲಿ ಅನ್ವಯ ಮಾಡಿದರೆ ಎಲ್ಲಿ ಋಷಿಯಲ್ಲಿ, ಅವಮ ಶಬ್ದಕ್ಕೂ ಅಲ್ಲಿ ಅನ್ವಯ ಮಾಡಿದರೆ ಪರಸ್ಪರ ವ್ಯಾಹತಿ. ಕಾರಣ ಆದ್ಯನಾದರೆ ಅವಮನಾಗಲಿಕ್ಕೆ ಸಾಧ್ಯ ಇಲ್ಲ, ಕೊನೆಯವನಾಗಲಿಕ್ಕೆ ಸಾಧ್ಯ ಇಲ್ಲ. ಅವಮನಾದರೆ ಆದ್ಯನಾಗಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಅಂತ ಪ್ರಶ್ನೆ ಬಂದಾಗ ಗುರುಗಳು ಇಷ್ಟು ಹೇಳಿದ್ದು, ಆದ್ಯ ಶಬ್ದವನ್ನು ಇಲ್ಲಿ ಹಾಕಬೇಕು ಅಂತಂದರು. ತಾಪಸಸ್ಯ ಆದ್ಯ ಯಹ ಸುತಃ ವರ್ತತೆ. ತಾಪಸ ಅಂತ ಒಬ್ಬ ಋಷಿ, ಅವನ ಆದ್ಯ ಸುತ ಅಂದರೆ ಮೊದಲನೇ ಮಗ, ಅವನು ಈ ಸೂಕ್ತದ್ವಯಕ್ಕೆ ಅವಮಃ ಋಷಿ ಸ್ಮೃತಃ, ಕೊನೆ ಋಷಿ ಎಂಬುದಾಗಿ ತಿಳ್ಕೊಳ್ಳಬೇಕು. ಆದ್ದರಿಂದಲೇನೆ ಮನ್ಯು ಸೂಕ್ತಕ್ಕೆ ನಾವು ಋಷಿ ಯಾರು ಅಂತ ಹೇಳುವಾಗ ಭೀಮಸೇನುವಾ ಅಥವಾ ತಾಪಸಸ್ಯ ಸುತಃ ಮನ್ಯುರುವ ಅಂತ ನಾವು ಹೇಳೋದು. ಆದ್ದರಿಂದಾಗಿ ಭೀಮಸೇನ ಮೊದಲಾದಂತಹ ವ್ಯಕ್ತಿಗಳು ಆದ್ಯ ಋಷಿಗಳಾಗಿರಬಹುದು, ಇವರು ಕೊನೆಯ ಋಷಿ ಅಂತ ಹೀಗಿಟ್ಕೊಳ್ಳಬೇಕು ಅಂತ ಅನ್ವಯ ಕ್ರಮವನ್ನು ತೋರಿಸಿದ. ಇದು ಒಂದು ಅಂಶ. ಅದೇ ಹೇಳ್ತಾ ಬರ್ತೇನೆ ದ್ವಯ ಹೇಳಿದ್ರಿಂದ ಒಂದೊಂದು ಮಂತ್ರಕ್ಕೆ ಒಬ್ಬೊಬ್ಬರು ಋಷಿಗಳು ಅಂತ ಅಲ್ಲ, ಎರಡು ಮಂತ್ರಕ್ಕೆ ಸೂತ್ರದ್ವಯಸ್ಯ ಚ ಋಷಿ ಅಂತಿದೆ ಇಲ್ಲಿ. ಸೂತ್ರದ್ವಯಸ್ಯ ಚ ಋಷಿ ಅಂತಿದೆ. ಇನ್ನು ಗುರುಗಳು ಕೇಳಿದ್ದು ಋಷಿ ಯಾರು, ಛಂದಸ್ಸು ಯಾವುದು, ದೇವತೆ ಯಾವುದು ಅಂತ ಕೇಳಿದ್ದಾರೆ. ಅದಕ್ಕೆ ಪ್ರಮಾಣ ಶ್ಲೋಕದಲ್ಲಿ ಹೇಳಿದ್ದಾರೆ. ತಾಪಸಸ್ಯ ಸುತೋ ಮನ್ಯು ಋಷಿರಾಜ್ಯೋ ಅವಮ ಸ್ಮೃತಃ. ಇನ್ನು ಮನ್ಯುನಾಮ ಹೇಳ್ತೇವೆ. ಮನ್ಯುನಾಮ ನೃಸಿಂಹೋ ವೈ ದೇವತಾತ್ರ ಪ್ರಕೀರ್ತಿತ ಋಗಾದ್ಯ ಜಗತಿ ಪ್ರೋಕ್ತ ದ್ವಿತೀಯಾದ್ಯಾ ರುಚೋ ನವ ತ್ರಿಷ್ಟುಭ ಅಂತ್ಯಾಶ್ಚತಸ್ರಃ ಜಗತ್ಯತ್ರ ಪ್ರಕೀರ್ತಿತಾ ಅಂತ ಪ್ರಮಾಣ ಶ್ಲೋಕ ಏನು ಹೇಳುತ್ತೆ. ರುಚೋಮತಃ ಅಂತ ಹೀಗಿದೆ. ಅಂದರೆ ಈ ಮಂತ್ರ ಯಾವ ಮಂತ್ರ? ಈ ಮನ್ಯು ಸೂಕ್ತ. ಇದಕ್ಕೆ ಪ್ರತಿಪಾದ್ಯ ದೇವತೆ ಯಾರು ಅಂತಂದರೆ ಮನ್ಯು ನಾಮಕನಾದಂತಹ ಭಗವಂತ ಲಕ್ಷ್ಮೀ ನರಸಿಂಹದೇವರು ಅಂತ ಅರ್ಥ. ಋಷಿಯೂ ಅವನೇ, ಪ್ರತಿಪಾದ್ಯನಾದಂತಹ ದೇವತೆಯೂ ಅವನೇ. ಹಾಗಾಗಿ ದ್ರಷ್ಟ ಮತ್ತು ಪ್ರತಿಪಾದ್ಯ ದೇವತೆ ಇಬ್ಬರೂ ಮನ್ಯು. ಆದ್ದರಿಂದ ಈ ಸೂಕ್ತಕ್ಕೆ ಮನ್ಯು ಸೂಕ್ತ ಅಂತ ಹೆಸರು ಬಂದಿದೆ ಅಂತ ನಾವು ಅನುಸಂಧಾನ ಮಾಡಬೇಕು. ಇನ್ನು ಒಟ್ಟು 14 ಮಂತ್ರಗಳು. ಆ 14 ಮಂತ್ರಗಳು ಒಂದೇ ಛಂದಸ್ಸಿನಲ್ಲಿ ಇಲ್ಲ, ಬೇರೆ ಬೇರೆ ಛಂದಸ್ಸು. ಯಾವುದು ಅಂತ ಪ್ರಶ್ನೆ ಬಂದಾಗ ಋಗಾದ್ಯ, ಆದ್ಯ ಋಕು, ಮೊದಲನೇ ಋಕ್ಕು ಉಂಟಲ್ಲ ಎಸ್ತೇ ಮನ್ಯು ಎನ್ನುವ ಋಕ್ಕು, ಅದು ಜಗತಿ ಪ್ರೋಕ್ತ, ಜಗತಿ ಎನ್ನುವಂತಹ ಛಂದಸ್ಸಿನಲ್ಲಿದೆ, ಛಂದಸ್ಕವಾದದ್ದು. ದ್ವಿತೀಯಾದ್ಯ ರುಚಃ ನವ, ದ್ವಿತೀಯ ಋಕ್ಕಿನಿಂದ ಪ್ರಾರಂಭಿಸಿ ನವರುಚಃ ಅಂದರೆ 9 ಋಕ್ಕುಗಳು 2ರಿಂದ ಪ್ರಾರಂಭಿಸಿ 10ರವರೆಗೂ ಅದು ತ್ರಿಷ್ಟುಭ, ತ್ರಿಷ್ಟುಪ್ ಛಂದಸ್ಸಿನಲ್ಲಿ ಇದೆ.
ಅಂತ ಹೇಳ್ತಾ ತ್ರಿಷ್ಟು ಅಂತ್ಯಾಶ್ಚತಸ್ರ ಇನ್ನು ಉಳಿದಂಥ 4 ಮಂತ್ರಗಳು ಮಾತ್ರ ಜಗತ್ಯ ಜಗತಿ ಛಂದಸ್ಸಿನಲ್ಲಿ ಇದೆ ಅಂತ ಈ ರೀತಿಯಾಗಿ ರುಕ್ಕನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಒಟ್ಟಾರೆ ಋಷಿ ಯಾರು ಅಂತ ಕೇಳಿದರೆ ತಾಪಸನ ಆದ್ಯ ಸುತನಾದಂತಹ ಮನ್ಯುನಾಮಕನಾದವನೇ ಋಷಿ. ಮನ್ಯುನಾಮಕನಾದಂತಹ ಲಕ್ಷ್ಮೀ ನರಸಿಂಹದೇವರೇ ಈ ಮಂತ್ರದ ಪ್ರತಿಪಾದ್ಯ ದೇವತೆ. ಅದೇ ರೀತಿಯಾಗಿ ಉಳಿದಂತೆ ಯಥಾಕ್ರಮವಾಗಿ ಜಗತಿ ಮತ್ತು ತ್ರಿಷ್ಟುಪ್ ಛಂದಸ್ಸನ್ನು ತಿಳ್ಕೊಳ್ಬೇಕು ಅಂತ ಈ ಛಂದಸ್ಸನ್ನೆಲ್ಲ ಹೇಳ್ತಾ ಇದ್ದೆಲ್ಲ ಇದು ಚಂಡಾಲೋಕ ಇತ್ಯಾದಿಗಳಲ್ಲಿ ಹೇಳಿದ್ದೇನೆ ಹೇಳ್ತೀರಾ? ಅದು ನಮ್ಮ ಸೂರ್ಯೇಂದ್ರ ಅಲಂಕಾರ ಮಂಜರಿಯಲ್ಲಿ ಇದು ಅಲಂಕಾರದ್ದಾದ್ರೆ ಚಂದ್ರಾಲೋಕದಲ್ಲಿ ಅವರು ಅದು ತೀರ್ಥರು ಕೂಡ ಕೆಲವು ಚಂದ್ರಾಲೋಕದ ತಗೊಂಡ್ರೆ ಕೆಲವು ಅಲಂಕಾರ ಮಂಜರಿ ತಗೊಂಡ್ರೆ ಆಗಿರ್ಬೋದು. ಈ ಮನ್ಯ ಸೂಕ್ತ ಪಾರಾಯಣ ಹೋಮ ಏನು ಫಲಕ್ಕಾಗಿ ಮಾಡಿ ಅದು ಇದರ ಫಲ ಏನು? ಆಯ್ತು ಹೇಳ್ತೇನೆ. ಪ್ರಾರಂಭದಲ್ಲಿಗೇನೆ ಅಸ್ಯ ಸೂಕ್ತಸ್ಯ ವಿನಿಯೋಗ ಅಂತ ವಿನಿಯೋಗ ಮಾಡಿದರು. ಉದಾಹರಣೆಗೆ ಆಪೋ ಇಷ್ಟ ಇತ್ಯಸ್ಯ ಮಂತ್ರಸ್ಯ ಪುತ್ರ ವಿನಿಯೋಗ ಮಾರ್ಜನೆ ವಿನಿಯೋಗ ಅಂತ ಹೇಗೆ ವಿನಿಯೋಗ ಮಾಡ್ತೇವೋ ಹಾಗೆ ಈ ಸೂಕ್ತದ್ವಯ ಇದಕ್ಕೆ ಎಲ್ಲಿ ವಿನಿಯೋಗ ಅಂತ ಪ್ರಶ್ನೆ ಬಂದಾಗ ಶತ್ರು ನಿವಾರಣಾರ್ಥೆ ಅಂತ ಒಂದು, ಶತ್ರುಗಳ ನಿವಾರಣೆಗೋಸ್ಕರವಾಗಿ ವಿನಿಯೋಗ ಮಾಡುತ್ತಾ ಇದ್ದೇವೆ ಅಂತ ಒಂದು, ಇದನ್ನು ಮಾತ್ರ ಅಂತ ನಾವು ಭಾವಿಸಿದ್ದೇವೆ. ಆದರೆ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು ಮಾತ್ರ ವಿದ್ಯಾಪ್ರಾಪ್ತ್ಯರ್ಥೆ ವಿದ್ಯಾಪ್ರಾಪ್ತಿಗೋಸ್ಕರವಾಗಿಯೂ ಅಂತ ವಿನಿಯೋಗ ಮಾಡಿದ. ಒಟ್ಟಾರೆ ಎರಡಕ್ಕೋಸ್ಕರವಾಗಿ ಮನ್ಯು ಸೂಕ್ತ ಇರುವುದು. ಆಮೇಲೆ ಒಂದು ಮಂತ್ರ ಅನುವಾದ ಮಾಡಬಹುದು. ಒಂದು ಮಂತ್ರ ಅನುವಾದ ಮಾಡಿಬಿಡ್ಲ ಅನುವಾದ ಮಾಡಲ. ಪ್ರಾರಂಭದ ಮಂತ್ರವನ್ನೇ ಅನುವಾದ ಮಾಡುತ್ತೇನೆ. ಸಾಕಷ್ಟು ವ್ಯಾಕರಣಾಂಶ ಅಲ್ಲಿದೆ. ಓಂ ಯಸ್ತೆ ಮನ್ಯೋ ವಿಧದ್ವಜ್ರಸಾಯಕ ಸಹವೋಜ ಪುಷ್ಯತಿ ವಿಶ್ವಾಮಾನುಷಕ್ ಸಾಹ್ಯಾಮದ ಸಮಾರ್ಯಂ ತ್ವಯಾ ಯುಜ ಸಹಸ್ಕೃತೇನ ಸಹಸಾ ಸಹಸ್ವತಾ ಎಂಬುದಾಗಿ ಆದ್ಯ ಮಂತ್ರ. ಈ ಮಂತ್ರಕ್ಕೆ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು ಈ ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಪ್ರಾರಂಭದಲ್ಲಿ ಶತ್ರುಗಳ ನಿವಾರಣೆಯಾಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ಮಂತ್ರವನ್ನು ವ್ಯಾಖ್ಯಾನ ಮಾಡುತ್ತಾರೆ. ಹೇ ಅಭಿತದ್ವಜ್ರ ಸಹಾಯಕ ಮನ್ಯೋ ಎಂಬುದಾಗಿ, ಅಭಿತದ್ವಜ್ರ ಸಹಾಯಕ ಎಂಬುದಾಗಿ ವಿಶೇಷಣ, ಮನ್ಯೋ ಎಂಬುದಾಗಿ ಮನ್ಯು ನಾಮಕನಾದಂತಹ ಲಕ್ಷ್ಮೀ ನರಸಿಂಹದೇವರನ್ನು ಸಂಬೋಧಿಸಿ ಏನಾಗಬೇಕು ಅಂತ ಮುಂದೆ ಹೇಳುತ್ತಾರೆ. ಅಲ್ಲಿ ಅಭಿತದ್ವಜ್ರ ಸಹಾಯಕ ಎಂಬಲ್ಲಿ ಅಭಿಧತು ಅಂತ ಒಂದು ಪದ ಇದೆ. ಆ ಪದಕ್ಕೆ 2 ಅರ್ಥವನ್ನು ಮಾಡುತ್ತಾರೆ. ಅಭಿಧತು ಅಂತಂದರೆ ಧೃತಃ ಅಂತ ಒಂದರ್ಥ, ಇನ್ನು ಅಭಿಧತು ಅಂತಂದರೆ ಅವಿದ್ಧ ಅಂತ ಅರ್ಥ. ಅವಿದ್ಧ ಶಬ್ದಕ್ಕೆ ಅಪ್ರತಿಬದ್ಧ ಅಷ್ಟೇ ಅಲ್ಲ, ಹೊಡೆಸಿಕೊಳ್ಳಲ್ಪಡದೇ ಇರುವಂತಹದ್ದು ಅಂತ ಅರ್ಥ. ಇನ್ನು ವಜ್ರ ಸಾಯಕ ಎಂಬಲ್ಲಿ ವಜ್ರ ಸದೃಶಃ ಸಾಯಕ ವಜ್ರ ಸಾಯಕ ಅಂತ ಅರ್ಥ. ವಜ್ರ ಸದೃಶವಾದ ಸಾಯಕ. ಸಾಯಕ ಶಬ್ದಕ್ಕೆ ಅರ್ಥ ಏನು ಅಂತ ಪ್ರಶ್ನೆ ಬಂದಾಗ ವಜ್ರ ಆಯುಧ. ಸಾಯಕ ಶಬ್ದಕ್ಕೆ ಖಡ್ಗ ಮತ್ತು ಬಾಣ ಅಂತ ಅರ್ಥ. ಅದರ ಮೇಲೆ ಪ್ರಶ್ನೆ, ಅಲ್ಲ ಖಡ್ಗ ಮತ್ತು ಬಾಣ ಅಂತ 2 ಅರ್ಥವನ್ನು ಹೇಳ್ತಾ ಇದ್ದೀರಿ, ಪ್ರಮಾಣ ಏನು ಅಂತ ಪ್ರಶ್ನೆ ಬಂದಾಗ ಕ್ಷರೇ ಖಡ್ಗೇಚ ಸಾಯಕ ಎನ್ನುವ ಅಭಿಧಾನವೇ ಪ್ರಮಾಣ ಅಂತ ಹೇಳುತ್ತಾ ಒಟ್ಟಾರೆ ಆ ಪದಕ್ಕೆ ವಿಗ್ರಹವನ್ನು ಮಾಡದ ಅರ್ಥವನ್ನು ಹೇಳ್ತಾ ಇದ್ದಾರೆ. ಅವಿಧತು ವಜ್ರ ಸದೃಶ ಸಾಯಕ ಯಸ್ಯ ಸಹ ಅವಿಧದ್ವಜ್ರ ಸಾಯಕ ತತ್ಸಂಬುದ್ಧಿ ಹೇ ಅವಿಧದ್ವಜ್ರ ಸಾಯಕ ಎಂಬುದಾಗಿ. ಒಟ್ಟಾರೆ ಅಭಿಪ್ರಾಯ ಹೀಗಾಗುತ್ತೆ, ಯಾರ ವಜ್ರ ಸದೃಶವಾದ ಖಡ್ಗವಾಗಲಿ ಬಾಣವಾಗಲಿ ಅವಿದ್ಧವಾಗಿದೆಯೋ ಅರ್ಥಾತ್ ಅಪ್ರತಿಬದ್ಧವಾಗಿದೆಯೋ ಅಂತಹ ವ್ಯಕ್ತಿಗಳನ್ನು ಅವಿಧದ್ವಜ್ರ ಸಾಯಕ ಅಂತ ಹೇಳ್ತಾರೆ. ಅಥವಾ ಯಾರಿಂದ ವಜ್ರ ಸದೃಶವಾದಂತಹ ಖಡ್ಗವಾಗಲಿ ಬಾಣವಾಗಲಿ ಧರಿಸಲ್ಪಟ್ಟಿದೆಯೋ ಅವರು ಕೂಡ ಅವಿಧದ್ವಜ್ರ ಸಾಯಕ ಎಂಬುದಾಗಿ ಕರೆಯುತ್ತಾರೆ ಅಂತ. ಇಲ್ಲಿ ಒಟ್ಟಾರೆ ಸ್ವಾರಸ್ಯ ಹೀಗಿತ್ತು, ಒಂದು ತೃತೀಯ ಬಹುವ್ರೀಹಿ ಮತ್ತೊಂದು ಷಷ್ಠಿ ಬಹುವ್ರೀಹಿ. ಅವಿಧತ್ ಶಬ್ದಕ್ಕೆ ಧೃತಃ ಅಂತ ಮಾಡಿದಾಗ ತೃತೀಯ ಬಹುವ್ರೀಹಿ, ಇನ್ನು ಅವಿಧತ್ ಶಬ್ದಕ್ಕೆ ಅವಿದ್ಧ ಅಪ್ರತಿಬದ್ಧ ಎನ್ನುವ ಅರ್ಥವನ್ನು ಮಾಡಿದಾಗ ಷಷ್ಠಿ ಬಹುವ್ರೀಹಿಯನ್ನು ಮಾಡಿದರೆ ಉಚಿತ ಅಂತ ಅನಿಸ್ತಾ ಇತ್ತು ಅಂತ ಅನಿಸ್ತದೆ. ಆದರೆ ತೃತೀಯ ಬಹುವ್ರೀಹಿಯನ್ನೇ ಮಾಡಬೇಕು ಅಂತ ನಿಯಮ ಇಲ್ಲ. ಷಷ್ಠಿ ಅದು ಸರ್ವಸಾಧಾರಣವಾದ್ದರಿಂದಾಗಿ ಸರ್ವಸಾಧಾರಣವಾದಂತಹ ವಿಗ್ರಹ ವಾಕ್ಯವನ್ನು ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು ಪ್ರದರ್ಶನ ಮಾಡಿದ್ದಾರೆ ಅಂತ ಇದು ಒಂದು ವಿಶೇಷ. ಇನ್ನು ಮುಗಿಸ್ಬಿಡ್ತೇನೆ. ನರಸಿಂಹದೇವರನ್ನ ಇಬ್ಬರ ಅಂತರ್ಗತ ಅಂತ ವರ್ಣನೆ ಮಾಡಿದ್ದಾರೆ. ಹೇಳ್ತೇನೆ. ಹೇ ಅವಿಧದ್ವಜ್ರ ಸಾಯಕ ಮನ್ಯೋ ಎಂಬುದಾಗಿ ವಿಶೇಷ, ಮನ್ಯುನಾಮಕನಾದಂತಹ ಲಕ್ಷ್ಮೀ ನರಸಿಂಹದೇವನೇ ಅಂತ. ಅಲ್ಲಿ
ಮನ್ಯು ಶಬ್ದಕ್ಕೆ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು 3 ವ್ಯಾಖ್ಯಾನವನ್ನು ಮಾಡಿದ್ದಾರೆ, 3 ಅರ್ಥವನ್ನು ಹೇಳಿದ್ದಾರೆ. ಮನ್ಯು ಶಬ್ದಕ್ಕೆ ಒಂದು ಕ್ರತು ಅಂತ ಅರ್ಥ, ಇನ್ನು ಕ್ರೋಧ ಅಂತ ಅರ್ಥ, ಇನ್ನು ಮನ್ಯು ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಮೊದಲನೇ ಅರ್ಥವನ್ನು ಇಟ್ಟುಕೊಂಡಾಗ ಮನೋಬೋಧನೆ, ಅದು ಮನೋಬೋಧನೆ. ಮೊದಲನೇ ಅರ್ಥ ಯಾವುದು? ಕ್ರತು ಅಂತ ಇಟ್ಟುಕೊಂಡಾಗ ಕೇವಲ ಆ ಕೃತವನ್ನು ಮಾತ್ರ ಗ್ರಹಣ ಮಾಡೋದಲ್ಲ, ಅಭಿಮಾನಿ ದೇವತೆಯನ್ನು ಗ್ರಹಣ ಮಾಡಬೇಕು ಅಂತ ಹೇಳಿದ್ದರಿಂದ ಕೃತ ಶಬ್ದಕ್ಕೆ ಕೃತ್ವಾಭಿಮಾನಿಯಾದಂತಹ ಇಂದ್ರ ಅಂತ ಅರ್ಥ. ಅಷ್ಟೇ ಅಲ್ಲ, ತನ್ನಿಯಾಮಕವಾದ ಭಗವದ್ರೂಪವನ್ನು ಇಟ್ಕೊಳ್ಬೇಕು ಅಂತ ಹೇಳಿದ್ದರಿಂದಾಗಿ ಕೃತ್ವಾಭಿಮಾನಿ ಇಂದ್ರಾಂತರ್ಗತ ಲಕ್ಷ್ಮೀ ನರಸಿಂಹದೇವರು ಅಂತ ಒಂದು ಅರ್ಥ. ಇನ್ನು ಅದೇ ರೀತಿಯಾಗಿ ಮನ್ಯು ಶಬ್ದಕ್ಕೆ ಕ್ರೋಧ ಅಂತ ಅರ್ಥ ಇದೆ. ಆದ್ದರಿಂದ ಅದನ್ನು ಮಾತ್ರ ಇಟ್ಟುಕೊಳ್ಳೋದಲ್ಲ, ತದಭಿಮಾನಿಯಾದಂತಹ ರುದ್ರದೇವರನ್ನು, ತನ್ನಿಯಾಮಕನಾದಂತಹ ಲಕ್ಷ್ಮೀ ನರಸಿಂಹದೇವರನ್ನು ಇಟ್ಟುಕೊಳ್ಳಬೇಕಾದ್ದರಿಂದಾಗಿ ಒಟ್ಟಾರೆ ಕ್ರೋಧಾಭಿಮಾನಿ ರುದ್ರಾಂತರ್ಗತರಾದ ಲಕ್ಷ್ಮೀ ನರಸಿಂಹದೇವರೇ ಅಂತ ಮನ್ಯು ಶಬ್ದಕ್ಕೆ ಅರ್ಥ. ಇನ್ನು ಮತ್ತೊಂದು ಅರ್ಥ ಮನ್ಯೋ ಶಬ್ದಕ್ಕೆ ಇದು ವ್ಯುತ್ಪತ್ತಿ ಲಭ್ಯವಾದಂತಹ ಅರ್ಥ. ಏನು? ಮನ್ಯು ಅಂತಿದೆ, ಮನ್ಯು ಅಂತ ಆಗುತ್ತೆ. ಅದು ಪ್ರಥಮ ವ್ಯಕ್ತಿ ಏಕವಚನದಲ್ಲಿ. ಮನು ಅವಬೋಧನೆ ಎಂಬುದಾಗಿ ಧಾತು, ಅದರ ಪರದಲ್ಲಿ ಯುಜ್ ಪ್ರತ್ಯಯ ಬರುತ್ತೆ. ಯಾವುದು? ಉಣಾದಿ ಸೂತ್ರ. ಅದು ಯಜಿ ಮನಿ ಶುಂಧಿ ದಸಿ ಜನಿಭ್ಯೋ ಯುಜು ಎಂಬುದಾಗಿ ಯುಜ್ ಪ್ರತ್ಯಯ. ಯುಜ್ ಮಾಡಿದಾಗ ಮನ್ ಪ್ಲಸ್ ಯುಜ್ ಆದಾಗ ಯುಜ್ಜಲ್ಲಿ ಜಕಾರ ಹೋಗುತ್ತೆ. ಮನ್ ಪ್ಲಸ್ ಯು ಸೇರಿಸಿದಾಗ ಮನ್ಯು ಆಯಿತು. ಸುಪಾದಿ ಕಾರ್ಯವನ್ನು ಮಾಡಿದಾಗ ಮನ್ಯು ಎಂಬುದಾಗಿ ರೂಪವಾಗುತ್ತೆ. ತತ್ಸಂಬುದ್ಧವು ಎಂಬುದಿ ಗುಣಾದಿ ಸೂತ್ರಾಣ ಅವಿತ್ತನ್ನು ಪ್ರಾತಿಪದಿಸ್ತಾ ಇದ್ದಾರೆ. ಹೇಗೆ ಗುಣಾದಿ ಸೂತ್ರಾಣ ಅವಿತ್ಪನ್ನ ಪ್ರಾತಿಪದಿಸುತ್ತದೆ. ಅದು ಪ್ರಾತಿಪದಿಕ ಅಲ್ಲ ಅಂತ ಬುದ್ಧಿ. ಅವ್ಯುತ್ಪನ್ನ ಪ್ರಾತಿಪದಿಕಾಂತೇಳಿ ಲಘು ಶಬ್ದ ಅವ್ಯುತ್ಪತ್ತಿ ಪಕ್ಷಸ್ತು ಪಾಣಿನೇಯ ಅಂತ ಇರ್ತದೆ. ಅದೇ ಇವರು ಅದು ಶಾಕಟಾಯನ ಪ್ರಕಾರ ಸರ್ವೇ ಶಬ್ದ ಧಾತು ನಿಷ್ಪನ್ನ ಅಂತ ಆ ಮತವನ್ನು ಇಟ್ಕೊಂಡು ಪಾಣಿಯ ಪ್ರಕಾರ ಅದು ಅಲ್ಲಿಗೆ ಜ್ಞಾನ ಶಬ್ದ, ಜ್ಞಾನ ಸ್ವರೂಪನಾದಂತಹ ಲಕ್ಷ್ಮೀ ನರಸಿಂಹ ದೇವರೇ ಅಂತ ಒಟ್ಟಾರೆ ಅರ್ಥ. ಅದರ ಮೇಲೆ ನಿನ್ನ ಪ್ರಶ್ನೆಗೆ ಅನುಕೂಲವಾಗಿ ಅದರ ಮೇಲೆ ಪ್ರಶ್ನೆ ಅಲ್ಲ, ನೀವೇನು ಹೇಳಿದ್ರಿ ಇಲ್ಲ ಅಂತಲ್ಲ. ಮನ್ಯು ಶಬ್ದಕ್ಕೆ ಕರ್ತವ್ಯಭಿಮಾನಿ ಇಂದ್ರಾಂತರ್ಗತ, ಕ್ರೋಧಾಭಿಮಾನಿ ರುದ್ರಾಂತರ್ಗತ ಅಂತೆಲ್ಲ ಅರ್ಥವನ್ನು ಹೇಳಿದರೆ, ಆದರೆ ಮನ್ಯು ಶಬ್ದಕ್ಕೆ ಕ್ರೋಧ ಅದೇ ರೀತಿಯಾಗಿ ಕೃತು ಅಂತ ಅರ್ಥ ಎಲ್ಲಿದೆ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಹೇಳಿದರು ಮನ್ಯು ದೈನ್ಯೇ ಕ್ರತೌ ಕ್ರುಧಿ ಎಂಬುದಾಗಿ ಪ್ರಮಾಣ. ಅಲ್ಲಿ ಮನ್ಯು ದೈನ್ಯ ಅಂತಿದೆ, ಬಿಡಿಸ್ಬೇಕದನ್ನು. ಮನ್ಯು ಅಂದರೆ ಮನ್ಯು ಶಬ್ದವು ದೈನ್ಯಾರ್ಥದಲ್ಲಿ, ಕೃತ್ವರ್ಥದಲ್ಲಿ, ಕ್ರೋಧಾರ್ಥದಲ್ಲಿ ಪ್ರಯೋಗಿಸಲ್ಪಟ್ಟಿದೆ. ಧಾತು ಈ 3 ಅರ್ಥದಲ್ಲಿ ಮನ್ಯು ಶಬ್ದ ಇದೆ. ಆದ್ದರಿಂದಾಗಿ 3 ಅರ್ಥವನ್ನು ಮಾಡಿದೆ. ಧಾತುಗಳಿಗೆ ಅನೇಕ ಅರ್ಥಕತ್ವ ಇದೆ ಎಂಬುದು ಪರಿಮಳದಲ್ಲಿದೆ. ಯಾವುದು ಗೊತ್ತಾ? ಅಲ್ಲ, ಧಾತುಗಳಿಗೆ ಭೀಮಸೇನ ಧಾತು ಪಾಠ, ಭೀಮಸೇನ ಧಾತು ಪಾಠ ಅದು ನಮ್ಮ ಅನೇಕ ಅರ್ಥತ್ವ ಅಂತ ಬರೆದಿದ್ದ. ಪುಷ್ಯತೆ ಎಂಬುದು ಈಗ ಪುಷ್ಯತೆ ಎಂಬುದು ವಿಕರಣ ವ್ಯತ್ಯಯ ಸರಿ ಇಲ್ಲ. ಯಾವುದು ಆಯ್ತು. ಪುಷಪುಷ್ಟವು ಅಂತ ಧಾತು. ಇದು ವಸ್ತುತಃ ಕ್ರಿಯಾದಿಗಣದಲ್ಲಿ ಪಠಿತವಾಗಿದೆ. ಕ್ರಿಯಾದಿಗಣದಲ್ಲಿ ಪಠಿತವಾಗಿದೆ. ಆದ್ದರಿಂದ ಸ್ನಾವಿಕರಣ ಪ್ರತ್ಯಯ ಒಂದು ಪುಷ್ಣಾತಿ ಅಂತ ಆಗಬೇಕಾಗಿತ್ತು. ವ್ಯಾಖ್ಯಾನ ಮಾಡುವಾಗ ಹಾಗೆ ಮಾಡಿದ್ದಾರೆ. ಪುಷ್ಯತಿ ಈಜಿಕೊಲ್ಟು ಪುಷ್ಣಾತಿ ಅಂತ ಮಾಡಿಬಿಟ್ಟಿದ್ದಾರೆ. ಆದರೆ ವೇದವಂತರು ಹಾಗೆ ಹೇಳಬೇಕಾಗಿತ್ತಲ್ಲವೇ? ಅದಕ್ಕೆ ಈ ವಾಕ್ಯ ಹೊರಟಿದ್ದು ವಿಕರಣ ಪ್ರತ್ಯಯ ಛಾಂದಸಃ ವಿಕರಣ ವ್ಯತ್ಯಯ. ವಿಕರಣ ಪ್ರತ್ಯಯ ಅದು ವ್ಯತ್ಯಸ್ತವಾಗಿದ್ದು ಯಾಕೆ ಅಂದರೆ ಛಂದಸ್ಸು ನಾವೇ ಮಾಡಲಿಕ್ಕಾಗತ್ತೆ. ಆದ್ದರಿಂದಾಗಿ ಸ್ನಾ ಪ್ರತ್ಯಯ ಬರಬೇಕಾಗಿತ್ತು. ಲೋಕದಲ್ಲಿ ಈಗ ಲೋಕದಲ್ಲಿ ಶನ್ ಪ್ರತ್ಯಯ ಬಂತು. ಒಂದು ಪುಷ್ಯತಿ ಅಪೌರುಷೇಯತ್ವ ವಿಕರಣ ವ್ಯತ್ಯಯ ಅಂತ ಮಾಡಿದ್ರು. ಅಲ್ಲ, ವಿಕರಣ ವ್ಯತ್ಯಯವಾಗಲಿಕ್ಕೆ ಕಾರಣ ಛಂದಸ್ಸು. ಅಟ್ಟಿಗೆಲ್ಲ ಅದಕ್ಕೆ ಬೇಕಾದ ವ್ಯಾಕರಣ ಇದೆ, ಮಹಾವ್ಯಾಕರಣ. ಅದರಿಂದ ಅದು ಅದು ಪಾಠ ಪ್ರಯೋಜನದಲ್ಲಿ ಇಲ್ಲ. ಆಮೇಲೆ ಈ ಧೀರೇಂದ್ರ ಸ್ವಾಮಿಗಳ ವ್ಯಾಖ್ಯಾನ ಏನಿದೆಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ಬಿಡಿಸಿ ನಾನು ಅವನಿಗೆ ಅಂದ್ಕೊಂಡಿದ್ದೆ. ಈ ಧೀರೇಂದ್ರ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಮೊದಲು ಪರಮಾತ್ಮ ನಮಸ್ಕಾರ ಮಾಡಿದ್ದಾರೆ, ಉಣ್ಮೇಲೇನಿದೆ. ಆಮೇಲೆ ಮಾತೃತ್ವ ಅದು ಗುರುಣಸ್ಥಾನ ವ್ಯಾಖ್ಯಾನ ಆಯ್ತು. ಅಲ್ಲ, ಯಾರು ಅವನು ಕೇಳಿದ ಧೀರೇಂದ್ರ
ಉನ್ಮೀನ ನೀನೆಂಬುದು ಮುಂದಿನ ಕೆಲಸ ಹಾಂ ಸರ್. ಮಾಡಿದ್ರು. ಅದು ಎರಡನೇದು ಮಾಧವತ್ವ ಅಂದಿದೆ ಹೌದು. ಲಕ್ಷ್ಮೀ ದೇವಿ ಅದೇನಂತಾರೆ ಶಾಸ್ತ್ರದಲ್ಲಿ ಏನೋ ಅವ್ಯಕ್ತಿ ಅದೇನಪ್ಪ ಅದೇ ಲಕ್ಷ್ಮೀ ದೇವಿನ ಇದಾಗ ಮಾಡೋದು ಕ್ಲೇಶೋಧಿಕತರಸ್ತೆ ಅವ್ಯಕ್ತಾಸಕ್ತಚೇತಸಾಂ ಅಂತ ಹೇಳೋದ್ರಿಂದ ಪ್ರತ್ಯೇಕವಾಗಿ ಮಾಡೋದು ಲಕ್ಷ್ಮೀ ನಾರಾಯಣ ಅಂತ ಹೌದು ಸರ್. ಮಾಡಬೇಕು ಅಂತ ಹಾಂ ಸರ್. ಅಲ್ಲಿ ಮಾಡಾರಲ್ಲ ಯಾಕೆ ಪ್ರತ್ಯೇಕ ಲಕ್ಷ್ಮೀನಾರಾಯಣರು ಒಟ್ಟಿಗೆ ಮಾಡ್ಬೇಕಲ್ಲ, ಬರೇ ಲಕ್ಷ್ಮೀ ಯಾಕೆ ಮಾಡ್ಯಾರ ಅಂತ ಪ್ರಶ್ನೆ. ಮಾತಸ್ವಾಮ್ ಎಂಬುವಂತಹ ಪದ್ಯದಿಂದ ಹಾಂ ಸರ್. ಲಕ್ಷ್ಮೀ ದೇವಿಗೆ ಪ್ರತ್ಯೇಕ ನಮನ ಅಂತ ಮಾಡಿದ್ದಾರಲ್ಲ, ಹಾಂ ಸರ್. ಕ್ಲೇಶೋಧಿಕತರಸ್ತೆ ಸಾಮ ಮಾಡೋದಿಲ್ಲ, ಕ್ಲೇಶ ಇಲ್ಲ. ಅವ್ಯಕ್ತಾಸಕ್ತಚೇತಸಾಂದಿಂದ ಪೃಥಕ್ ಒಂದ್ಯತ್ವ ಅನ್ನುವಂಥದ್ದಿಲ್ಲ, ಪರಿವಾರತ್ವೇನ ಹಾಗಾದ್ರೆ ಒಂದ್ಯತ್ವ ಅಂತಿದೆಯಲ್ಲ ಅಂತ ಆ ಪ್ರಶ್ನೆ. ಹಾಗಾದ್ರೆ ಇವರು ಕ್ಲೇಶ ಬರುತ್ತೆ, ದೇರೇಂದ್ರಿಗೆ ಕ್ಲೇಶ ಬರುತ್ತೆ. ಏನು ಗೊತ್ತಾಗಲಿಲ್ಲ ಇಲ್ಲ ಸರ್. ಅದಲ್ಲೇ ಅಲ್ಲ, ಅಲ್ಲಿ ವ್ಯಾಖ್ಯಾನದಲ್ಲೇ ಹೇಳಿ. ಅಲ್ಲಪ್ಪ ಮಾಧವ ಕೂತ್ರ ಗೊತ್ತಿಲ್ಲ ಅಂತ ನಾ ಹೇಳಿದ್ದಕ್ಕೆ ಹಾಂ ಸರ್. ಅಲ್ಲ ಅವ್ನು ಬಿಡೋಣ, ಒಂದು ನಿಮಿಷ ಅವನಿಗೆ ವ್ಯಾಖ್ಯಾನದಲ್ಲಿ ಹೇಳಿಲ್ಲ ಸರ್. ಹಾಂ ಇಲ್ಲ ಇಲ್ಲ ಸರ್. ಏನು ಅಂದರೆ ಅಲ್ಲೇನು ಅಂತಂದರೆ ಜಗನ್ನಾಥದಾಸರು ಹರಿಕಥಾಮೃತದಲ್ಲಿ ಮೊದಲು ಪರಮಾತ್ಮ ನಮಸ್ಕಾರ ಮಾಡಿ ಆಮೇಲೆ ಲಕ್ಷ್ಮೀ ದೇವಿ ಮಾಡಿ. ಯಾಕೆಂದರೆ ತಾರತಮ್ಯದಲ್ಲಿ ಪರಮಾತ್ಮ ಬಿಟ್ಟರೆ ಈಕೆ ತಾರತಮ್ಯದಲ್ಲಿ ಅಮ್ಮೋದು ತೋರ್ತಕ್ಕೋಸ್ಕರ ಮಾಡಿದೆ. ಅದರ ದೇವರು ಕೂಡ ತಾರತಮ್ಯದಿಂದ ಲಕ್ಷ್ಮೀ ಸ್ತೋತ್ರ ಮಾಡಿದ್ರು, ನಾರಾಯಣ ಸ್ತೋತ್ರ ಮಾಡಿದ್ದಾರೆ. ಎರಡನೇ ಶ್ಲೋಕದಿಂದ ಲಕ್ಷ್ಮೀ ಅಲ್ಲಿ ಶ್ರೀ ಸಹಿತವಾದಂತಹ ನಾರಾಯಣನ ಸ್ತೋತ್ರ ಮೊದಲನೇ ಮಾಡಿಬಿಟ್ಟಿದ್ದಾರೆ. ಎರಡನೇ ಪದ್ಯದಿಂದ ಪ್ರತ್ಯೇಕವಾಗಿ ಅಮ್ಮನವರಿಗೆ ವಂದನೆ ಯಾಕೆ ಅಂತಂದ್ರೆ ತಾರತಮ್ಯವನ್ನ ತಿಳಿಸೋ ಸಲುವ ಉದ್ದೇಶದಿಂದ ದ್ವಿತೀಯ ಪದ್ಯದಲ್ಲಿ ಲಕ್ಷ್ಮೀ ದೇವಿಯನ್ನು ಮಾಡಿದ್ದಾರೆ. ತಾರತಮ್ಯ ಸ್ತೋತ್ರ ಒಳ್ಳೆ ವಿಷಯ ಸ್ವಾಮಿ. ತಾರತಮ್ಯ ಸ್ತೋತ್ರ ಇದೆ. ಅದಕ್ಕೆ ತಕ್ಕಂತೆ ಮುಂದಿನ ಪದ್ಯದಿಂದ ಅದಕ್ಕೆ ಮುಂದಿನ ಪದ್ಯದಿಂದ ವಾಯುದೇವರನ್ನೇ ಸ್ತೋತ್ರ ಮಾಡ್ತಾ ಇದ್ದಾರೆ. ತಾರತಮ್ಯವನ್ನು ತೋರಿಸೋದು. ಜಗನ್ನಾಥದಾಸರು ಹರಿಕಥಾಮೃತದಲ್ಲಿ ಲಕ್ಷ್ಮೀ ದೇವಿ ಪ್ರತ್ಯೇಕ ಯಾಕೆಂದರೆ ತಾರತಮ್ಯದಲ್ಲಿ ಲಕ್ಷ್ಮೀ ತಾರತಮ್ಯ ಸ್ತೋತ್ರ ಅಂತ ಇದೆ. ಯಾವುದು ವಾದಿರಾಜ ಅಲ್ಲಲ್ಲ, ನಾರಾಯಣ ಪಂಡಿತ ಅಲ್ಲಿ ಶ್ರೀರಮಣ ಅಂತ ಹೇಳಿದ್ರು ಕೂಡ ಜಗದೂದರನ ಅಂತ ಪ್ರತ್ಯೇಕವಾಗಿ ಹೇಳ. ಹಾ, ಯಾಕೆ ಹೇಳಂದ್ರೆ ಈಗ ನೀವು ಆಚಾರ್ಯ ಹೇಳ್ದಂಗೆ ತಾರತಮ್ಯದಲ್ಲಿ ಎರಡನೇ ಸ್ಥಾನ ಆಕೆಗೆ. ಲಕ್ಷ್ಮೀ ಸಹಿತವಾಗಿ ಭಗವಂತನ ಸ್ತೋತ್ರ ಮಾಡಬೇಕು ಅನ್ನೋದು ಮೊದಲನೇ ಪದ್ಯದ ಸೂಚಕ. ಎರಡನೇದು ತಾರತಮ್ಯದಲ್ಲಿ ಎರಡನೇ ಸ್ಥಾನದಲ್ಲಿ ಲಕ್ಷ್ಮೀ ಎಂಬುದು ದ್ಯೋತಕವಾಗಿ ತಿಳಿಸೋದಕ್ಕೋಸ್ಕರ ಪ್ರತ್ಯೇಕ ಸ್ತೋತ್ರ. ಯಾರು ನಾರಾಯಣ ಪಂಡಿತಾಚಾರ್ಯರು ತಾರತಮ್ಯ ಸ್ತೋತ್ರ ಅಂತ ಮಾಡಿದ್ದಾರೆ. ಪ್ರಿಂಟ್ ಆಗಿದೆ ಬೇಕಾದಷ್ಟು. ಚೆನ್ನಾಗಿದೆ ಸ್ವಾಮಿ, ಒಳ್ಳೆ ವಿಷಯ. ಹಾಂ, ಒಳ್ಳೆ ವಿಷಯ ಇದೆ, ನಮಗೂ ಗೊತ್ತಿಲ್ಲ. ಆಮೇಲೆ ಮುಂದೆ ಯಾರಪ್ಪ? ಮೊದಲನೇ ಮಂತ್ರದಲ್ಲಿ ಸಾಕ್ಯಾಮ ಅಂತ ಕ್ರಿಯಾಪದ ಇದೆ. ಅದು ಯಾವ ಪುರುಷ? ಯಾರನ್ನ? ಸಾಕ್ಯಾಮ ಅಂದ್ರೆ ಅದರ ಶಹ. ಅರ್ಥ ಏನು? ಹೌದು, ಹೌದು. ಅದರಿಂದ ಯಾವ ಪದ ಸಿಗುತ್ತೆ? ಆಯ್ತು. ಶಹ ಮರ್ಷಣಿ ಅಂತ ಧಾತು ಅಲ್ಲಿ ಕೊಟ್ಟಿದ್ದಾರೆ. ಉತ್ತಮ ಪುರುಷ ಬಹುವಚನ. ಆ ಉತ್ತಮ ಪುರುಷ ಪದವನ್ನು ಪ್ರಯೋಗ ಮಾಡಿದ್ದರಿಂದಲೇ ಕರ್ತೃವಾಚಕವಾದ ಪದವನ್ನು ಹೇಳಿಲ್ವಲ್ಲ ಅಂತ ಪ್ರಶ್ನೆ ಬಂದರೆ ಹೇಳಬೇಕಾಗಿಲ್ಲ. ವಯಮಿತ ಲಭ್ಯತೆ ಅಂತ ವ್ಯಾಖ್ಯಾನ ಮಾಡಿದರು. ಅರ್ಥಾತ್ ನಿರಾಕುರ್ಮಃ, ಯಾರನ್ನು? ಶತ್ರುವನ್ನು ನಿರಾಕರಣೆ ಮಾಡೋಣ ಅಂತ ಕೊಟ್ಟಾರೆ. ಉತ್ತಮ ಪ್ರಯೋಗ ಅದೇವಾ? ವಯಮಿತ ಲಭ್ಯತೆ. ಉತ್ತಮ ಪ್ರಯೋಗ ತುಂಬಾ ಬಿಡಿಸಿ 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 ಬಹಳ ಸಂತೋಷ. ನಾನು ಸಲಹೆ ಆಯಿತು. ಒಂದು ಅಂಶ ನೀವು ಹೇಳಿದ್ದನ್ನು ಹೇಳಿ ಬಿಟ್ಬಿಡ್ತೀನಿ ಸಾಕಾದ್ರೆ. ಇನ್ನು ಅಲ್ಲಲ್ಲಿ ಮುದ್ರಣ ದೋಷ ಬಂದಾಗ ಆಚಾರ್ಯ ಕೇಳಿದಾಗ ಇಷ್ಟು ಹೇಳಿದ್ರು, ಎರಡು ಅಂಶವನ್ನು ಹೇಳ್ತೇನೆ. ಅದು ಹೇಳಿ ನಾನು ಮುಗಿಸ್ಬಿಡ್ತೇನೆ. ಈಗ ಹೇಳಿದ ಮೊದಲು ಹೇಳ್ತೇನೆ. ಈ ಕೂತಲ್ಲೇ ಒಂದು ಹೇಳಿದರು, ಅದು ನಾನು ಶ್ರೀಕಾಂತ ನಾನು ಮಾತನಾಡ್ತಾ ಬರುವಾಗ ಇದಕ್ಕೇನು ಅಂತ ನಾವು ಮಾತನಾಡ್ತಾ ಬಂದ್ವಿ, ಗೊತ್ತಾಗಲಿಲ್ಲ. ಆಚಾರ್ಯರು ಈಗ ಹೇಳಿದ್ದನ್ನೇ ಅಂಶವನ್ನು ಹೇಳ್ತಾ ಅದಕ್ಕೆ ಸಾಧತ್ವವನ್ನು ಸಮರ್ಥನೆ ಮಾಡ್ತೇನೆ. ಹರ್ಷಮಾಣಾಸಹ ಅಂತ ಬರುತ್ತೆ. ಹರ್ಷಮಾಣಾಸೋ ದೃಶಿತಾಮ ಋತ್ವಃ. ಹರ್ಷಮಾಣಾಸಹ ಅಂತ ಅದು ಹೇಗಾಗುತ್ತೆ ಅಂತ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು ನಿರೂಪಣೆ ಮಾಡ್ತಾರೆ. ಅಲ್ಲಿ ಹೃಷಧಾತು, ಹೃಷತೃಪ್ತವು ಅಂತ ಧಾತು. ಆ ಹೃಷತೃಪ್ತವು ಎನ್ನುವ ಧಾತುವಿನ ಮೇಲೆ ಶಾನಚ್ ಪ್ರತ್ಯಯ ಬಂದಾಗ, ಆಮೇಲೆ ಆಜ್ಯಸೇಹೆ ಅಸುಕು ಎನ್ನುವ ಸೂತ್ರದಿಂದ ಅಸುಗಾಗವ ಬಂದಾಗ ಹರ್ಷಮಾಣಾಸಹ ಅಂತ ರೂಪವಾಗುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ಇದರ ಮೇಲೆ ಬರುವಂತಹ ಪ್ರಶ್ನೆ ಏನು ಅಂತಂದರೆ,
ಹೃಷಧಾತು ಉಂಟಲ್ವೇ ಅದು ಪರಸ್ಮೈಪದಿ. ಹಾಗಾಗಿ ಪರಸ್ಮೈ ಹೃಷ್ಯತಿ ಹೃಷ್ಯತಃ ಹೃಷ್ಯಂತಿ ಅಂತಾಗತ್ತೆ. ಅಂದಮೇಲೆ ಶಾನಚ್ ಪ್ರತ್ಯಯ ಬರೋದೇ ಅಲ್ಲ, ಶತ್ರು ಪ್ರತ್ಯಯ ಬರುತ್ತೆ ಹೊರತು ಹೃಷ್ಯನ್ ಅಂತಾಗತ್ತೆ ಹೊರತು ಹರ್ಷಮಾಣ ಅಂತ ಆಗೋದೇ ಇಲ್ಲ. ಆಗದೇ ಇರುವಾಗ ಹರ್ಷ ಅದು ಆದರೂ ತಾನೇ ಆ ಜಸೇಹೇ ಅಸುಕು ಆದ್ರೆ ಅವರಣಾತ್ ಅವರಣಾತ್ ಪರಸ್ಯ ಜಸೇಹೇ ಅಸುಗಾಗಮಃ ಭವತಿ ಅಂತ ಹೇಳಲಿಕ್ಕೆ ಸಾಧ್ಯ. ಶಾನಚ್ ಪ್ರತ್ಯವೇ ಬರದೇ ಇದ್ದಾಗ ಶತ್ರು ಪ್ರತ್ಯಯ ಬಂದು ಅಂತಾದರೆ ಅದು ಅಕಾರಾಂತವಾಗುವುದಿಲ್ಲ. ಹೀಗಿರುವಾಗ ಅಸು ಪ್ರತ್ಯಯ ಹೇಗೆ, ಹರ್ಷಮಾಣಾಸ ಎನ್ನುವಂತಹ ರೂಪ ಹೇಗೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಈಗ ಸ್ವಾಮಿಗಳು ಗುರುಗಳು ಹೇಳಿದ್ದು ಇಲ್ಲ, ಸರ್ವಸ್ಮಾತ್ ಉಭಯಂ ಪದಂ ಅಂತೇನು ಹೇಳಿದ್ರು ಅದೇ ಉತ್ತರ. ಅಂದರೆ ಎಲ್ಲವೂ ಕೂಡ ಪರಸ್ಮೈಪದಿಯೂ ಆಗುತ್ತೆ, ಆತ್ಮನೇಪದಿಯೂ ಆಗುತ್ತೆ. ಆ ಚಾಂದ್ರಾದಿಗಸ್ತು ಮನ್ನಂತೆ ಸರ್ವಸ್ಮಾತ್ ಭಯಂ ಪದಂ ಅಂತೇನು ಹೇಳಿದಾರೋ ಆ ಸಮಾಧಾನ ಅದೇ ಬದಿ ಆತ್ಮನೇಪದಿಯೂ ಹೌದು, ಪರಸ್ಮೈಪದಿಯೂ ಹೌದು. ಆ ಸಮಾಧಾನ ಇಟ್ಕೊಳ್ಬಹುದು ಅಂತ ಆಯ್ತು. ತುಂಬಾ ಚೆನ್ನಾಗಿ ಹೇಳಿದೆ. ಪ್ರತ್ಯಕ್ಷ ಗುರವಸ್ತುತ್ಯ ಅಂತ ಇದೆ, ಅದನ್ನು ಅಲ್ಲಿ ಹೇಳ್ತೀನಿ, ವೇದಿಕೆಯಲ್ಲಿ ಹೇಳ್ತೀನಿ. ಒಂದು 4 ಮಾತು ಹೇಳಬೇಕಾಗಿದೆ, ಅಲ್ಲಿ ಹೇಳ್ತೀನಿ. ಒಂದಾಯ್ತು. ನಾಳೆ ಒಬ್ಬರು ನೋಡೋಣ, ನಾಳೆನೂ ಒಬ್ಬರನ್ನ ನೋಡೋಣ. ತುಂಬ ಶ್ರೀಕಾಂತ ಇವಾಗ ಲೇಟ್ ಆಯ್ತು ಅಲ್ಲಿ, ಬೇಕಾದ್ರೆ ನಾಳೆ ನೋಡೋಣ. ತುಂಬಾ ಚೆನ್ನಾಗಿ ಹೇಳಿದ್ರಲ್ಲ, ನಾಳೆ ಮುಗಿಸೋಣ. ಇವತ್ತು ಇಬ್ಬರ ಆಯ್ತಲ್ಲ, ನಾಳೆ ಇಬ್ಬರು ಮಾಡೋಣ. ಅಲ್ಲೊಂದು 2 ನಿಮಿಷ ಹೇಳಲಿಕ್ಕೆ ಅವಕಾಶ ಆಯ್ತಾ? ಭಾಳ ಚೆನ್ನಾಗಿ ಬಿಡಿಸಿ 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 ಎಲ್ಲ ಆಚಾರ ಕರಿಯ